ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 40ನೇ ಪದ. ಅಂದ್ರ ಈಗ ಉತ್ತಮಾಧಿಕಾರಿಗೆ ಹಂಗ ಸ್ವಾತಿ ಮಳೆ ಹನಿ ಸಮುದ್ರದ ಸಿಂಪಿಯಲ್ಲಿ ಬಿದ್ದಾಗ ಅದು ಮುತ್ತಾಗಿ ಹೋಗ್ತದೆ. ಹಂಗ ಉತ್ತಮಾಧಿಕಾರಿಯಾದಂಥ ಸದ್ಗುರುವಿನ ಉಪದೇಶ ಕೇಳ್ದಂದ್ರೆ ಅವಂಗ ಜ್ಞಾನ ಆಗಿ ಅವ ಬ್ರಹ್ಮನ ಆಗಿಬಿಡ್ತಾನ ಅಂತ ಹೇಳಿದ್ರು. ಆದ್ರೆ ಅಕಸ್ಮಾತ್ ಈಗಂತೂ ಜ್ಞಾನ ಆಗಿ ಅಜ್ಞಾನ ಹೋಗ್ಯದ, ಹೌದಿಲ್ಲ? ಜ್ಞಾನ ಆಗ್ಯದಂದ್ರೆ ಅಜ್ಞಾನ ಹೋಗ್ಯದ. ಅಜ್ಞಾನ ಹೋಗ್ಯದಂದ್ರೆ ಈಗ ಇದು ಆಗಿರ್ತಾವಲ್ಲ, ಜ್ವರ ಬಂದಿರ್ತಾವ, ಇಂಜೆಕ್ಷನ್ ತೊಗೊಂಡ್ ಕೂಡಲೇ ಹೋಗ್ತಾವ. ಮತ್ತೇಂದ್ರೆ ಬರ್ತಾವ. ಹಂಗ ಹೋದಂತ ಅಜ್ಞಾನ ಇವು ಬರ್ಬೋದಲ್ಲ ಅಂದ್ರೆ ಹೆಂಗ್ ದೀಪ ಹಚ್ಚನ ಕಾತ್ಲಿ ಹೋಗತ್ಲಿ, ದೀಪ ಹೋಯ್ತಂದ್ರೆ ಮತ್ ಬರ್ತೈತಿ. ಹೀಗ ಅದನ್ನು ಜ್ಞಾನ ಆದ ಕೂಡಲೇ ಅಜ್ಞಾನ ಹೋಗೈತಿ. ಮತ್ತ ಆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಹೋದ್ಮೇಲೆ ಮತ್ತೆ ತಿರುಗಿ ಬರ್ಬೋದಲ್ಲ ಅಂತ ಹೀಗೆ ಶಂಕ ಮಾಡಿದರೆ ಅದಕ್ಕೆ ಅವರಂತರ ತಾನೇ ನಿತ್ಯಾನಂದ ನಿಜರೂಪ ನೆನಪ. ಅವ ತಾನೇ ನಿತ್ಯಾನಂದ ನಿಜ ಸ್ವರೂಪ ಆಗಿಬಿಟ್ಟಾನ. ಅದಕ್ಕೆ ಅಲ್ಲದೆ ಪರಮತತ್ವಜ್ಞಾನಿ ಅವ ನಿತ್ಯಾನಂದ ಸ್ವರೂಪನೇ ಆಗಿಬಿಟ್ಟಾನ ಅಂದಮೇಲೆ ಅವಾಗ ಹೋದದ್ದು ಮಾತ್ರ ಅಜ್ಞಾನ ತಿರುಗಿ ಬರುವುದಿಲ್ಲ ಅನ್ನೋದನ್ನ ಹೇಳ್ತಾರೆ. ಈಗ ಅಂದ್ರೆ ಅದು ಸಾಮಾನ್ಯವಾಗಿ ಉದಾಹರಣೆ ಏನು, ಇಲಿ ಜೀವಂತ ಇದ್ದಾಗ ಬೆಕ್ಕಿನಿಗೆ ಏನು ಮಾಡಿಲ್ಲ. ಅದು ಇಲಿ ಜೀವಂತ ಇದ್ದಾಗ ಬೆಕ್ಕಿಗೆ ಏನಾರು ಮಾಡ್ತೈತೆ ಅದ ಏನು ಮಾಡಂಗಿಲ್ಲ. ಮತ್ತು ಸಾತ್ತಿಲಿ ಏನು ಮಾಡ್ತೈತಿ ಅಂದ್ರೆ ಇದು ಜ್ಞಾನ ಅಂತಕ್ಕಂಥದ್ದು ಬೆಕ್ಕದು, ಅಜ್ಞಾನ ಅನ್ನೋದು ಇಲಿ. ಆ ಅಜ್ಞಾನ ಅದು ಮೊದಲು ಅಜ್ಞಾನ ಅವಸ್ಥೆಯಲ್ಲಿ ಇದ್ದಾಗ ಈ ಜ್ಞಾನಕ್ಕೆ ಏನೂ ಮಾಡಿಲ್ಲ ಅದ. ಮತ್ತೀಗ ಜ್ಞಾನ ಅದನ್ನು ಕೊಂದು ಹೋಗಿತ್ತು, ನಾಶ ಮಾಡಿಬಿಡ್ತು. ಆಮೇಲೆ ಅದು ಸತ್ತದ್ದು ಅಂದ್ರೆ ನಾಶ ಆದದ್ದು ಅಜ್ಞಾನ. ಮತ್ತೇನಾರು ತಿರುಗಿ ಈ ಜ್ಞಾನವನ್ನು ಕಳೆದು ಮತ್ತೆ ನಮಗೆ ಮೋಹವನ್ನು ಮಾಡ್ತದೇನೋ ಅಂದ್ರೆ ಇಲ್ಲ ಅಂತ ಹೇಗೆ. ಅದಕ್ಕೆ ಜ್ಞಾನಿ ಮೋಹಿಪುದು ಅಂದವೇ ಪರಮತತ್ವ ಜ್ಞಾನಿ ಮೋಹಿಪುದು ಅಂದವೇ. ಆ ಜ್ಞಾನಿ ಮೋಹಕ್ಕೊಳಗಾಗ್ತಾನ ಅಂತ ಹೇಳೋದು ಇದೇನು ಚಂದೇನು ಅಂದ್ರೆ ಚಂದ ಅಲ್ಲ. ಯಾಕಂದ್ರೆ ಪರಮತತ್ವಜ್ಞಾನಿ ಅವ ಮೋಹಿಪುದು ಅಂದವೇ. ಯಾಕಂದ್ರೆ ತಾನೇ ನಿತ್ಯಾನಂದ ನಿಜರೂಪ ನೆನಪ, ತಾನೇ ನಿತ್ಯಾನಂದ ನಿಜರೂಪ ಆಗಿಬಿಟ್ಟಾನ ಅಂತ ಹೇಳ್ಯಾರ. ಪರಮ ತತ್ವಜ್ಞಾನಿ ಮೋಹಿಪುದು ಅಂದವೆ. ಪರಮ ತತ್ವಜ್ಞಾನಿ ಅಂದ್ರೆ ಅಂದ್ರ ತತ್ವಜ್ಞಾನ ಅಂದ್ರೆ ಆಯ್ತು. ಅಂದ್ರ ತತ್ವಜ್ಞಾನ ಎದಕ್ಕೆ ಕಾಣಬೇಕು ಅಂತ ಕೇಳಿದ್ರೆ ನೈಯಾಯಿಕರು ಆತ್ಮ ಇತರ ಪದಾರ್ಥ ಭಿನ್ನ
ತತ್ವಜ್ಞಾನ ಅಂತ ಲಕ್ಷಣ ಮಾಡ್ತಾರೆ. ಏನಂತಾರು? ತತ್ವಜ್ಞಾನ ಅಂತ ಇಲ್ಲಿ ಹೇಳ್ಯಾರಲ್ಲ. ಈ ತತ್ವಜ್ಞಾನ ಎದಕ್ಕೆ ಅನ್ನಬೇಕು ಅಂದ್ರೆ ಆತ್ಮ ಇತರ ಪದಾರ್ಥ ಭಿನ್ನ. ಆತ್ಮ ಏನದನಲ್ಲ ಇತರ ಪದಾರ್ಥಗಳನ್ನು ಒಪ್ಪ್ಯಾರ ಅವರು. ಆ ಎಲ್ಲ ಪದಾರ್ಥಗಳಿಗಿಂತ ಅವ ಬೇರೆ ಅದಾನು ಅಂತ ತಿಳಿದದ್ದಕ್ಕೆ ತತ್ವಜ್ಞಾನ ಅಂದ್ರೆ ಅವ ಬೇರೆ ಈ ಪದಾರ್ಥಗಳು ಬೇರೆ ಅಂತ ಹಿಂಗೆ ತಿಳಿಯೋದು. ಇದು ಭೇದ ಜ್ಞಾನ ಇದೆ, ಹೌದಿಲ್ಲ? ಅದಕ್ಕೆ ವೇದಾಂತ ಇದಕ್ಕೆ ಜ್ಞಾನ ಅನ್ನಂಗಿಲ್ಲ, ಇದಕ್ಕೆ ಅಜ್ಞಾನ ಅಂತಾರ ಅವ್ರು. ಯಾಕೆ ಭೇದ ಐತೆ ಅಂದ್ರೆ ಅಜ್ಞಾನ ಅದು. ಮತ್ತು ನೀವೇನಂತೀರಿ ತತ್ವಜ್ಞಾನಕ್ಕೆ? ಜ್ಞಾನಕ್ಕೆ ಏನಂತೀರಂದ್ರೆ ಅಭೇದ ದರ್ಶನ ಜ್ಞಾನ, ಹೌದಾ? ತತ್ವಜ್ಞಾನಕ್ಕೆ ಎದಕತ್ತೀರಿ ಅಂದ್ರೆ जीव ब्रह्म का अभेद गोचर अंतःकरण की अपरोक्ष वृत्ति को तत्व ज्ञान कहिए हैं. ಏನಂತಾರೋ? ಜೀವ ಬ್ರಹ್ಮರ ಅಭೇದವನ್ನು ಗೋಚರ ಮಾಡತಕ್ಕಂಥ ಅಂದ್ರೆ ವಿಷಯೀಕರಿಸ್ತಕ್ಕಂಥ ಅಂತಃಕರಣದ ಅಪರೋಕ್ಷ ವೃತ್ತಿಗೆ ತತ್ವಜ್ಞಾನವೆನ್ನುತ್ತಾರೆ. ಜೀವ ಬ್ರಹ್ಮರ ಅಭೇದ ಗೋಚರ ಅಂತಃಕರಣದ ಅಪರೋಕ್ಷ ವೃತ್ತಿಗೆ ತತ್ವಜ್ಞ. ಜೀವ ಬ್ರಹ್ಮರ ಅಭೇದವನ್ನು ಗೋಚರ ಅಂದ್ರೆ ವಿಷಯೀಕರಿಸ್ತಕ್ಕಂಥ ಅಂತಃಕರಣದ ಅಪರೋಕ್ಷ ವೃತ್ತಿಗೆ ತತ್ವಜ್ಞಾನವೆನ್ನುತ್ತಾರೆ. ಈ ಜೀವ ಬ್ರಹ್ಮರ ಏಕತ್ವವನ್ನು ವಿಷಯ ಮಾಡತಕ್ಕಂಥ ಅಂತಃಕರಣದ ವೃತ್ತಿ ಅದು ಅಪರೋಕ್ಷ ಇರ್ಬೇಕು, ಅದಕ್ಕೆ ತತ್ವಜ್ಞಾನ ಅಂತಾರೆ. ಇನ್ನೊಂದು ರೀತಿಯಿಂದನು ತತ್ವ ಜ್ಞಾನ, ಹೌದಲ್ಲ? ತತ್ವ ಅಂದ್ರೆ ಏನು? ಶುದ್ಧ ಚೇತನಕ್ಕೂ ತತ್ವಕ್ಕೆ. ಶುದ್ಧ ಚೇತನಕ್ಕ ಆ ವ್ಯಾಪಕ ಅಖಂಡ ಪರಿಪೂರ್ಣ ಶುದ್ಧ ಚೇತನ ಏನದಲ್ಲ, ಆ ಶುದ್ಧ ಚೇತನಕ್ಕನ ತತ್ವ ಅಂತಾರ. ಇದನ್ನು ತಿಳ್ಕೊಳ್ಳೋದ ಜ್ಞಾನ ಅಂತಾರು, ಹೌದಲ್ಲ? ಮತ್ತ ಆ ಶುದ್ಧ ಚೈತನ್ಯವೇ, ಶುದ್ಧ ಅಂದ್ರೆ ಉಪಾಧಿರಹಿತವಾದದ್ದು. ಅದಕ್ಕೆ ಉಪಾಧಿರಹಿತವಾದಂಥ ಶುದ್ಧ ಚೈತನ್ಯವೇ ನಾನಿದ್ದೇನೆ ಅಂತ ತಿಳ್ಕೊಳ್ಳೋದಕ್ಕೆ ತತ್ವಜ್ಞಾನ ಅಂತಾರೆ. ಹಿಂಗೆ ಯಾವ ತಿಳ್ಕೊಂಡನ ಅವ ತತ್ವಜ್ಞಾನಿ ಅಂತಾರೆ. ಆದ್ದರಿಂದ ಪರಮ ತತ್ವಜ್ಞಾನಿ ಮೋಹಿಪುದು ಅಂದವೇ ಇದೇನು ಚಂದ ಏನು ಅಂದ್ರೆ ಇಲ್ಲ ಅಂತ. ಈ ಪದ್ಯದ ಮೇಲೆ ಕೆಲವರು ಅನೇಕ ಶಂಕ ಅವು ಇವು ಹೇಳ್ತಾವು. ಆದ್ರೆ ನಾವು ಆ ನೀರನ್ನ ಗೊಡಗೆ ಎಬ್ಬಿಸಿ ಇದು ಮಾಡೋದು ಬೇಡ. ಏನು ಹೊರ್ತಿಯೊಳಗೆ ನೀರು ಗೊಡಗಂದ್ರೆ ಅದು ಹೊಂಡ ಎಬ್ಸೋದು ಬೇಡ. ಸುಮ್ಮ ತಿಳಿ ಮೇಲಿನ ನೀರು ಕುಡಿದು ಆನಂದದಿಂದ ಇರೋದು ಚಲೋ, ಹೌದಲ್ಲ? ಯಾಕಂತ ಕೇಳಿದ್ರೆ ವಾಸ್ತವಿಕವಾಗಿ ಈ ಶಾಸ್ತ್ರ ಎದಕ್ಕ ಅಂತ ಕೇಳಿದ್ರೆ ನಮಗ ಒಂದು ನಿಶ್ಚಯ ತರೋದಕ್ಕೆ ಬೇಕು, ಅಲ್ಲದೆ ನಮಗೆ ಶಾಂತಿ ಸಮಾಧಾನ ದೊರೆಯುವ ಸಲುವಾಗಿ ಈ ಶಾಸ್ತ್ರ ನಾವು ಓದೋದು ಕಲಿಯೋದೆಲ್ಲ, ಹೌದಲ್ಲ? ಇದನ್ನ ಶಾಸ್ತ್ರ ತಿಳ್ಕೊಂಡು ನಾವು ಆ ಪರಮ ಶಾಂತಿಯನ್ನು ಹೊಂದುವುದ ಮುಖ್ಯ ಪ್ರಯೋಜನ ಇದೆ. ಮತ್ತು ಅದನ್ನು ಬಿಟ್ಟುಕೊಟ್ಟು ಇದು ಮತ್ತಿಟ್ಟು ನಮ್ಮ ತಲೆ ಕೆಡಿಸಿ 108 ಗದ್ದ ಎಬ್ಬಿಸಿ ಅದ್ರೊಳಗೆ ಅಲ್ಲಲ್ ಕಲ್ಲೋಲ್ ಮಾಡಿಡ್ತಂದ್ರೆ ಮತ್ತು ಅದು ಮತ್ತು ಪ್ರಯೋಜನ ಏನಾಯ್ತಾ ಇಂದ ಮೊದಲೇ ಬೇಯಿಸಿದ್ವಲ್ಲ ಇದನ್ನು ತಿಳ್ಕೊಳ್ಳೋದು. ಮತ್ತು ಹಿಂದಿಗಡೆ ಮತ್ತಿಟ್ಟು ಹೆಚ್ಚಾತಂದಂಗೆ ಆ ನಾರದನ್ ಗತೆ ಮೊದಲ 3 ದುಕ್ಕಿದ್ದು
ಇನ್ನೊಂದು 3 ಹೆಚ್ಚಿಗೆ ಆಗಿಬಿಟ್ಟು ಅದನ್ನು ಹಂಗಾಕತ್ತೆ. ಆದ್ದರಿಂದ ನಾವೇನು ಏನು ಮಾಡ್ಬೇಕು, ವಾಸ್ತವಿಕ ಎಲ್ಲ ಶಾಸ್ತ್ರದ್ದು ಎಲ್ಲ ನೇಮ್ ಹಿಂಗೈತೆ. ಆದಷ್ಟು ಏನು ಮಾಡಬೇಕು ಅಂದ್ರೆ ಶಂಕರಾನಂದ ಪರಮಹಂಸರು ಈ ಮಾತಿಗೆ ಹೇಳ್ಯಾರ. ಮತ್ತೆ ಇದೇನ್ರಿ ಇದಕ್ಕೆ ಬೇರೆ ಬೇರೆ ಉತ್ತರ ಹಿಂಗೆಲ್ಲ ಬರ್ದ ಮತ್ತೆ ಅವ್ರ ಹಂಗ ಇವ್ರು ಹಿಂಗ ಅಂದ ಮೇಲೆ ನಾವು ಏನಾರ ತಿಳ್ಕೋಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನೋಡು ನಿನಗೆ ಯಾವುದು ಸರಿ ಅನ್ನಿಸ್ತದೆ ಅದನ್ನ ತಿಳ್ಕೊ. ಒಟ್ಟಿನೊಳಗೆ ಏನು ಬೇಕಾಗೈತಿ ಅದು ಹಿಂಗೆ ಐತಿ ಅಂತ ತಿಳಿದು ಶಾಂತಿ ಇರೋದು ಬೇಕಾಗೈತಿ. ಮತ್ತು ಬರೀ ಅವ್ರು ಹಂಗಾಯ್ತು ಇವ್ರದ್ದು ಹಿಂಗಾಯ್ತು ಮತ್ತು ನಿಂದೇನು ಆಗ್ತಾಯಿದೆ, ನೀ ತೀರಾ ಮತ್ತು ನಡು ಸಿಕ್ಕೊಳ್ಳಿ. ಅದಕ್ಕಾಗಿ ಈ ರೀತಿ ಆಗಲಾರ್ದ ನಮಗೆ ಯಾವುದರ ಒಂದು ಹಾದಿ ಹಿಡಿದು ಹೋಗ್ಬಿಡೋದು. ಅದಕ್ಕೆ ಇದು ಸರಿ ಅನ್ನಿಸ್ತೈತಿ, ನಮಗೂ ದೇವ್ರು ಬುದ್ಧಿ ಕೊಟ್ಟನ, ವಿಚಾರ ಮಾಡಬೇಕು. ಅದಕ್ಕೆ ಅದನ್ನು ಏನಪ್ಪ ಅಂದ್ರೆ ಇದು ಮತ್ತಿಲ್ಲಿ ಜ್ಞಾನದ ಎಲ್ಲ ಕೂಡಿ ಇಲ್ಲಿಗೆ ಬಂದತಿ. ಅದಕ್ಕೆ ಅದು ಯಾಕಂದ್ರೆ ಮುಂದೆ ಕೆಲವೊಂದು ಪದಗಳು ಬೇಡ ಅದಾವ. ತಾನೇ ನಿತ್ಯಾನಂದ ನಿಜರೂಪನಾಗಿ ಬಿಟ್ಟಾನ. ಮುಂದಿನ ಪದಗಳು ಕೂಡ ಮತ್ತವು ಅವ ಪರಮ ತತ್ವಜ್ಞಾನಿ ಅಂತ ಹಿಂಗೆಲ್ಲ ಹೇಳೋದ್ರಿಂದ ಅಲ್ಲಿ ಆ ಪೂರ್ಣವಾಗಿ ಜ್ಞಾನ ಪಡ್ಕೊಂಡಂತವ ಅವ ನಿತ್ಯಾನಂದದಲ್ಲಿ ಇರ್ತಾನ ಅನ್ನೋದ ಗಚ್ಚದ. ಅದಕ್ಕೆ ಮೋಹಿಪುದು ಅಂದವೇ ಅನ್ನುವಲ್ಲೇ ಇವು ಸ್ವಲ್ಪ ಗದ್ದದಾವು. ಅಂದವೇ ಅನ್ನೋದಕ್ಕೆ ಅದು ಚಂದ ಅಂತನೂ ಅರ್ಥ ಆಕೈತಿ. ಅದಕ್ಕೆ ಕ್ವಶನ್ ಮಾರ್ಕ್ ಇಟ್ರೆ ಅದು ಚಂದ ಏನ ಹಿಂಗೆ ಹೇಳೋದು ಚಂದನ ಅದು ಅಂತ ಹಿಂಗತ್ತಾರಲ್ಲ ಆ ರೀತಿ. ಅದಕ್ಕೆ ಹಂಗ ಅದು ಚಂದ ಅಲ್ಲ ಅಂತ. ಜ್ಞಾನಿ ತಾನೇ ತತ್ವಜ್ಞಾನಿ, ನಿತ್ಯಾನಂದ ನಿಜರೂಪನಾದ ಜ್ಞಾನಿ, ಅವ ಮತ್ತು ಮೋಹ ಮಾಡ್ತಾನು ಅಂದ್ರೆ ಈ ಮಾತೇನು ಚಂದ ಅನಿಸ್ತತೇನು ಅಂದ್ರೆ ಚಂದ ಅನಿಸೋದಿಲ್ಲ ಅಂತೆ. ಅದಕ್ಕೆ ತಾನೇ ನಿತ್ಯಾನಂದ ನಿಜರೂಪ ನೆನಪ ಅಂತ ಹೇಳಿದ್ರಿಂದ, ಈಗ ನಿತ್ಯಾನಂದ ಅಂತ ಹೇಳಿದ್ರಿಂದ ಏನು ಹಿಂದೆ ಆನಂದಗಳನ್ನು ಹೇಳ್ಕೊಂಡ್ಬಂದಾರಲ್ಲ, 8 ಪ್ರಕಾರದ ಆನಂದಗಳು. ಯಾವ ವಿಷಯ ಆನಂದ, ಬ್ರಹ್ಮ ಆನಂದ, ಇವೆಲ್ಲ 8 ಆನಂದ ಅದಾವ. ಅವೆಲ್ಲ ಹೆಂಗ ಅದಾವ ಅಂದ್ರೆ ಪ್ರತಿಬಿಂಬ ಆನಂದ ಅದಾವ. ಅವೆಲ್ಲ ವೃತ್ತಿಯಲ್ಲಿ ಪ್ರತಿಬಿಂಬಿಸಿ ತೋರ್ತಕ್ಕಂಥ ಆನಂದ ಅದಾವ. ಅದಕ್ಕಾಗಿ ಇವುಗಳಿಗೆಲ್ಲಕ್ಕೂ ಬಿಂಬಭೂತವಾದದ್ದು ಮೂಲ ಕಾರಣ ಬಿಂಬಿದ್ದಾಗ ಪ್ರತಿಬಿಂಬ ಬೀಳೋದು. ಆದ್ದರಿಂದ ಅದು ಮಾತ್ರ ಬಿಂಬವಾದದ್ದು ನಿತ್ಯಾನಂದದ. ಅದೇ ಬಿಂಬಭೂತವಾದ ನಿತ್ಯಾನಂದ ಸ್ವರೂಪನೇ ನಾ ಆದಿನಿ ಅಂತ ತಿಳ್ಕೊಂಡಿದ್ದರಿಂದ ಆ ಪ್ರತಿಬಿಂಬ ಆನಂದಗಳು ಆಯಾ ವೃತ್ತಿ ಉಪಾಧಿ ಮೂಲಕ ತೋರ್ತಾವು. ಅಂದ್ರೆ ಅವು ವೃತ್ತಿ ಇದ್ದಾಗ ತೋರ್ತಾವು, ವೃತ್ತಿ ಇಲ್ದಾಗ ಹೋಕ್ಕವು. ಅಂದಮೇಲೆ ಮತ್ತು ಅವು ಅನಿತ್ಯ. ಅದು ಬಿಂಬ ಈಗ ಕನ್ನಡಿ ಇದ್ದಾಗ ಪ್ರತಿಬಿಂಬ ತೋರ್ತೈತಿ, ಕನ್ನಡಿ ಇಲ್ಲ ಅಂದ್ರೆ ತೋರಂಗಿಲ್ಲ. ಮತ್ತಿದು ಈ ಬಿಂಬಭೂತ ಮುಖ ಇದಂತೂ ಕನ್ನಡಿ ಇರೋದಕ್ಕೆ ಬಿಡೋದಕ್ಕೆ ಮತ್ತೆ ಇದು ಐತಿಲ್ಲ. ಆ ರೀತಿ ಇದು ನಿತ್ಯದ, ಅವು ಅನಿತ್ಯದವು. ಅದಕ್ಕೆ ಆ ಬಿಂಬಭೂತವಾದ ಆನಂದ ನಿರುಪಾಧಿಕವಾಗಿರೋಣದ್ರಿಂದ ಯಾವ ಉಪಾಧಿ ಇಲ್ಲ ಅದಕ್ಕೆ. ಆದ್ದರಿಂದ ಅದು ನಿತ್ಯದ. ಇಂಥ ನಿರುಪಾಧಿಕ ಖಂಡ ಆನಂದ ಅದು ನಿತ್ಯಾನಂದವೇ ನಾನಿದ್ದೇನೆ ಅಂತ ಈ ರೀತಿ ತಿಳ್ಕೊಂಡಾನ. ಆದ್ದರಿಂದ ತಾನೇ ನಿತ್ಯಾನಂದ ನಿಜರೂಪವೆನಿಪ ಅಂತ ಹೇಳ್ಕೊಂಬಂದಾರ. ಸೋಪಾಧಿಕ ಆನಂದಗಳನ್ನು ಕಂಡು ನಿರುಪಾಧಿಕ ನಿತ್ಯಾನಂದವೇ ನಾನೆಂದು ನಿಶ್ಚಯ ಮಾಡ್ಯಾನ.
ಇವು ಆನಂದ ತೋರ್ತಾವಲ್ಲ ಅವು ಒಂದೊಂದು ಉಪಾಧಿ ಮೂಲಕವಾಗಿ ತೋರ್ಯಾವು. ಮತ್ತು ಅವು ಪ್ರತಿಬಿಂಬ ಆನಂದ ಅದಾವು. ಪ್ರತಿಬಿಂಬ ಆನಂದದವು ಅಂದಮೇಲೆ ಇದರ ಶಾಂಪಲ್ ಇವು. ಇದನ್ನು ನೋಡಿ ಅಂದ್ರೆ ಮತ್ತದು ಬಿಂಬಭೂತವಾದದ್ದು ಹೆಂಗಿರ್ಬೇಕು ಈ ರೀತಿ ಅಲ್ಲಿ ಅದನ್ನ ತನ್ನ ಸ್ವರೂಪದ ಒಂದು ಸಾಕ್ಷಾತ್ಕಾರ ಮಾಡ್ಕೋತಾನು. ಅದಕ್ಕೆ ಜ್ಞಾನಿ ಮೋಹಿಪುದು ಅಂದವೇ ಅಂದ್ರ ಇಂಥ ಪರಮ ತತ್ವವನ್ನು ತಿಳ್ಕೊಂಡಂತ ಜ್ಞಾನಿ ಎಂದಾದರೂ ಆನಂದ ಸ್ವರೂಪ ನಾ ಅಲ್ಲ, ನಾನು ಆನಂದ ಸ್ವರೂಪ ಅಲ್ಲ, ನಾ ದುಃಖಿ ಇದ್ದೇನೆ ಅಂತ ಹಿಂಗೇನಾರ ವಿಪರೀತವಾಗಿ ಅವ ಮೋಹಕ್ಕೆ ಒಳಗಾಗ್ತಾನೇನು ಅಂದ್ರ ಅವ ಎಂದೂ ಈ ಮೋಹಕ್ಕೆ ಒಳಗ ಆಗೋದಿಲ್ಲ ಅಂತನ ಅದಕ್ಕರ್ಥ. ಯಾಕಂದ್ರ ಶುಕ್ತಿ ರಜತದಂತೆ ಜಗತ್ತಿನಲ್ಲಿದ್ದ ವಿಪರೀತ ಜ್ಞಾನವೇ ಇಲ್ಲಿ ಮೋಹ ಅಂತ ಹೇಳಲ್ಪಡ್ತದೆ. ಮೋಹ ಅಂದ್ರೇನು ಅಂದ್ರ ಶುಕ್ತಿ ರಜತದಂತೆ ಅಂದ್ರ ಶುಕ್ತಿ ರಜತದಂತೆ ಅಂದ್ರೇನು ಐತಿ ಸುಕ್ತಿ ಸಿಂಪೆ ಐತಿ ಅದು ಬೇಳೆ ಅಂತ ತಿಳ್ಕೊಂಡ ಹೌದಿಲ್ಲ. ಇದಕ್ಕೆ ವಿಪರೀತ ಅಂತೀಯಲ್ಲೋ ವಿಪರೀತ ಜ್ಞಾನ ಇದು. ಹಂಗ ಐತಿ ಬ್ರಹ್ಮ ತೋರೈತಿ ಜಗತ್ತು. ಈ ರೀತಿ ಇದೊಂದು ಜಗತ್ತೈತಿ ಅಂತೇಳಿ ಆ ಬ್ರಹ್ಮನನ್ನ ನೋಡಿ ಜಗತ್ತಂತ ಹೇಳುವಾಗ ಮತ್ತದು ವಿಪರೀತ ಅಂತಿಲ್ಲೋ. ಅದಕ್ಕೆ ಈ ರೀತಿ ವಿಪರೀತ ತಿಳ್ಕೊಂಡುದು ವಿಪರೀತ ಜ್ಞಾನಕ್ಕೆ ಕಾರಣವಾದದ್ದಕ್ಕೆ ಮೋಹ ಅಂತಾರೆ. ಮೋಹ ಅಂದ್ರನ ಅಜ್ಞಾನನು ಅಂತ ಅರ್ಥ ಆಕೈತಿ. ಈ ಮೋಹದ ಕ್ಷಯವೇ ಮೋಕ್ಷ. ಮೋಹದ ಕ್ಷಯ ಆಯ್ತಂದ್ರ ಮೋಕ್ಷ ಹಿಂಗದ. ಆದ್ದರಿಂದ ಅಂದ್ರೆ ಇಂಥ ಮೋಹದಿಂದ ಎಂದೂ ಅವ ಕೂಡಿರಂಗಿಲ್ಲ ಅಂತೇಳಿ ಇಲ್ಲಿ ಮೋಹಿಪುದು ಅಂದವೇ ಎಂಬುದು ಎರಡಾವರ್ತಿ ಹೇಳ್ಯಾರ ಅವರು. ಜ್ಞಾನಿ ಮೋಹಿಪುದು ಅಂದವೇ, ಪರಮತತ್ವ ಜ್ಞಾನಿ ಮೋಹಿಪುದು ಅಂದವೇ ಅಂತ ಹಿಂಗೆ 2 ಸಲ ಬಂದದ್ದು. 2 ಸಲ ಬಂದದ್ದು ಇದರ ಅರ್ಥ ಏನು ಅಂದ್ರೆ ಇದು ನಿಶ್ಚಯವಾಗಿ ಹೇಳೈತೆ ಅಂತ. 2 ಸಲ ಸರಿ ಸರಿ ಅಂತಾರಲ್ಲ ಅಲ್ಲಿ ಹಾವು ಬತ್ತು ಸರಿ ಸರಿ ಇಲ್ಲ ಲಘು ಸರಿ ಅಂತ ನಿಶ್ಚಯವಾಗಿ ಸರಿ ಹೆಂಗ ಅದಕ್ಕೆ ಈ ನಿಶ್ಚಯವಾಗಿ ಸರಿ ಅಂತ ಈ ರೀತಿ ಹಂಗ. ಸಂಸ್ಕೃತದಲ್ಲಿ ಇದಕ್ಕೆ ಕಾಕ್ವಾರ್ಥ ಅಂತಾರೆ. ಅಂದ್ರೆ ನೀ ಮಾತಾಡಬಹುದೇ, ಅವ ಹಿಂಗೆ ಮಾತಾಡ್ಬೇಕೇನ, ಅವ ಹಿಂಗೆ ಮಾತಾಡ್ಬೋದಾ ಅಂದ್ರೆ ಮಾತಾಡಬಾರ್ದು ಅಂತ. ಹಿಂಗೆ ಮಾಡ್ಬೋದಾ ಅಂದ್ರೆ ಮಾಡಬಾರ್ದು ಅಂತನ ಅರ್ಥ. ಅದಕ್ಕೆ ಈ ದೃಷ್ಟಾಂತದಂತೆ ಮೋಹಿಪುದು ಅಂದವೇ ಅಂದ್ರ ಚಂದ ಏನು, ನೀ ಹಿಂಗೆ ಮಾಡೋದು ಚಂದ ಏನು ಅಂದ್ರೆ ಚಂದ. ಅದಕ್ಕೆ ಮೋಹ ಮಾಡ್ತಾನ ಅನ್ನೋದು ಚಂದ ಏನು ಅಂದ್ರೆ ಇಲ್ಲ ಚಂದ ಅಲ್ಲ ಅಂದ್ರೆ ಮೋಹ ಮಾಡಂಗಿಲ್ಲ ಅಂತ ಅರ್ಥ. ಅರ್ಥಾರ್ಥ ದೃಢಾಪರೋಕ್ಷ ಜ್ಞಾನಿಗೆ ವಿಪರೀತ ಜ್ಞಾನದ ಮೋಹ ಆಗೋದಿಲ್ಲ ಅನ್ನುವ ಭಾವ ಇಲ್ಲಿ ಪಲ್ಲವಿ ಒಳಗೆ ಹೇಳ್ಕೊಂಬಂದಾರ. ಅವರು ಅದೇ ಏನು ಮುಂದೆ ಪದ್ಯಗಳಲ್ಲಿ ಕೂಡ ವರ್ಣನ ಮಾಡ್ತಾರೆ. ಅದಕ್ಕೆ ಇಲ್ಲಿ ಜ್ಞಾನಿಗೆ ಈ ರೀತಿ ಮೋಹ ಅನ್ನೋದು ಆಕೈತಂತ ಹೇಳೋದು ಚಂದೇನು ಅಂದವೇ ಅಂದ್ರೆ ಚಂದ ಅಲ್ಲ ಅಂತ. ಇಲ್ಲಿ ಅದಕ್ಕೆ ಒಮ್ಮೆ ಹೇಳಿವಲ್ಲ, ಇದಕ್ಕೆ ವಾದ ವಿವಾದ ಮಾಡ್ಕೋದ್ರಾಗ ಏನು ಪ್ರಯೋಜನ ಇಲ್ಲ. ಅವನ ಜ್ಞಾನಿಗೆ ಮೋಹ
ಆಗತದಂತ ಹೇಳೋದು ಚಂದಿಲ್ಲ. ಅರ್ಥಾರ್ಥ ಅದು ಸರಿ ಇಲ್ಲ ಅಂದ್ರೆ ನಾವು ಮಾಡಂಗಿಲ್ಲ, ಮುಗಿದ ಮಾತ ಮುಗಿತಿದ್ದು. ಹೆಂಗೆ ಈಗ ಅದು ಮತ್ತೆ ನಾವು ಮೊದಲೇ ಹೇಳಿದ್ವಿ, ಪ್ರತಿಯೊಂದು ಪದ್ಯದೊಳಗೆ ಮಹಾವಾಕ್ಯ ಜೋಡಣೆ ಐತಿ ಅಂತ. ಯಾಕಂದ್ರೆ ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನ ಆಕೈತಿ. ಪ್ರತಿಯೊಂದರಲ್ಲಿ ಈ ರೀತಿ ಆ ಮಹಾವಾಕ್ಯ ಅಂದ್ರೆ ಮಹಾವಾಕ್ಯದಲ್ಲಿ ತತ್ವಮಸಿ ಅಂತ ಅದಾವಲ್ಲ, ಈ ರೀತಿ ಅವುಗಳನ್ನು ತಿಳಿಸಿ ಮತ್ತ ವಾಚಾರ್ಥವನ್ನು ಕಳೆದ ಲಕ್ಷಾರ್ಥವನ್ನು ಗ್ರಹಣ ಮಾಡಿ ಎರಡಕ್ಕೂ ಅಭೇದ ಮಾಡುವುದೇ ಮುಖ್ಯ ಅವ್ರ ಗುರಿ. ಯಾಕಂದ್ರೆ ಜ್ಞಾನ ಪ್ರತಿಪಾದನೆ ಐತೆ ಅಂದ್ರೆ ಜ್ಞಾನ ಆಗ್ಬೇಕಲ್ಲ. ಜ್ಞಾನ ಆಗ್ಬೇಕಂದ್ರೆ ಹೆಂಗೆ ಆಗ್ಬೇಕು, ಇದರಿಂದನೇ ಆಕೈತಿ. ಆದ್ದರಿಂದ ಪ್ರತಿಯೊಂದರೊಳಗೆ ಮಾತಿನೊಳಗೆ ಅದನ್ನ ತಂದು ಹಚ್ಚೋ. ಹೆಂಗೆ ತನು ಮೂರು ಕರಣಾಳಿ ಮನಸಾದಿಗಳನ್ನು ತನಗೆ ವಿಲಕ್ಷಣಬಹುದೆಂದು ತಿಳಿದ, ಜನನ ಮರಣವನ್ನು ಉಳಿದ ಜೀವತ್ವವ ಅಳಿದ ಜ್ಞಾನಿ ಮೋಹಿಪುದು ಅಂದವೇ. ಏನಂತಾರ, ಇಲ್ಲಿ ನಾನು ಅಂತ ನಾವು ಅಂತೀವಲ್ಲ, ಅಂದ್ರೆ ಈಗ ಮೊದಲು ಈ ಪದ್ಯದಿಂದ ತೊಂಪದ ಶೋಧನೆ ಮಾಡ್ತಾರೆ. ತೊಂಪದ ಮಹಾವಾಕ್ಯಗತ ತೊಂಪದ ಶೋಧನೆ ಮಾಡ್ತಾರ. ನಾನು ಅನ್ನುವ ಈ ತೊಂಪದಾರ್ಥವನ್ನು ಶೋಧಿಸಿ ತೊಂಪದ ವಾಕ್ಯಗಳ ಇವೆಲ್ಲ ಹೇಳಿದ್ದು ಯಾವು? ತನು ಮೂರು ಕರಣಾಳಿ ಮನಸಾದಿಗಳನ್ನು, ಇವು ತೊಂಪದ ವಾಕ್ಯದವು. ಅಂದ್ರೆ ತನು ಮೂರು ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ ಮೂರು ದೇಹಗಳು. ಮತ್ತು ಆ ಕರ್ಮಕ್ಕೆ ಸಾಧನವಾದ ಇಂದ್ರಿಯ ಕರ್ಮೇಂದ್ರಿಯ, ಜ್ಞಾನಕ್ಕೆ ಸಾಧನವಾದ ಇಂದ್ರಿಯ ಜ್ಞಾನೇಂದ್ರಿಯ. ಇವು ಕರ್ಣಾಳಿ. ಮತ್ತು ಆಮೇಲೆ ಮನಸಾದಿಗಳನ್ನು ಅಂದ್ರೆ ಮನಸ್ಸು ಆದಿ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವು ಎಲ್ಲ ಇವು ಏನು ತನ್ನಿಂದ ಅರಿಸಿಕೋತಾವು, ತನ್ನಿಂದ ತಿಳಿಸ್ಕೋತಾವು. ಆದ್ದರಿಂದ ಇವು ಅಲ್ಲ. ಇವುಗಳೆಲ್ಲವನ್ನು ಎದುರಿಟ್ಟರಿಯುವ ಸಾಕ್ಷಿ ಪ್ರತ್ಯೇಗಾತ್ಮನೇ ನಾನು. ಆದ್ದರಿಂದ ಈ ದೇಹಾದಿ ಧರ್ಮಗಳಾದ ಜನನ ಮರಣಗಳಾದರೂ ಇವು ನನಗ ಇಲ್ಲ. ಅಂದ್ರೆ ದೇಹಕ್ಕೆ ಜನನ ಮರಣಗಳು ಉಂಟು. ಇಲ್ಲಿ ತನು ಮೂರು ಅಂತ ಹೇಳ್ಯಾರ. ತನು ಮೂರು ಅಂದ್ರೆ ಮೂರು ತನು, ಮೂರು ದೇಹ. ಇನ್ನು ದೇಹಕ್ಕೆ ಜನನ ಮರಣ ಅದಾವು, ಮತ್ತು ಇವು ಮೂರಕ್ಕೂ ಜನನ ಮರಣ ಅದಾವು. ಏನ ಅಂದ್ರೆ ಇಲ್ಲಿ ತನು ಮೂರು ಅಂತ ಪದ್ಯದಲ್ಲಿ ಹೇಳಿದ್ದರಿಂದ ಈ ಜನನ ಮರಣಗಳು ಉಂಟು ಅಂತ ಹೇಳಿದ ಮಾತು, ಇದು ಸ್ಥೂಲ ದೇಹ, ಇದು ಸ್ವಭಾವತಾ ನಾಶ ಅದ. ಸ್ಥೂಲ ದೇಹ ಏನದಲ್ಲ ಸ್ವಭಾವತಾ ನಾಶ ಅದ. ಆದ್ದರಿಂದ ಅದಕ್ಕೆ ಮಾತ್ರ ಜನ್ಮ ಮರಣಗಳು ಉಂಟು. ಇಲ್ಲಿ ಹಂಗೆ ಹಚ್ಚೋದು ಅದನ್ನು ಉಂಟು. ಆದರೆ ಸೂಕ್ಷ್ಮ ದೇಹ ಏನೈತಿಲ್ಲ, ಸೂಕ್ಷ್ಮ ದೇಹ ಇದು ಆಶ್ರಯತಾನಾಶವಿದ್ದ ಕಾರಣ ಈ ದೇಹ ಇರುವವರೆಗೆ ಇದು ಹಾಗೆ ಇರ್ತೈತಿ. ಇದ್ರ ಗತೆ ಜನ್ಮ ಮರಣ ಹಿಂಗೇನು ಅದಕ್ಕೆ ಆಗುವುದಿಲ್ಲ. ಅದಕ್ಕೆ ಸೂಕ್ಷ್ಮ ದೇಹಕ್ಕೆ ಆಗುವುದಿಲ್ಲ. ಅದು ಸ್ವರ್ಗ
ನರಕಾದಿಗಳಿಗೆ ಗಮನಾಗಮನ ಮಾಡೋದು, ಹೋಗೋದು ಬರೋದು, ಹೀಗೆಲ್ಲ ಅದಕ್ಕೆ ಐತಿ. ಅದು ಸರ್ವಸಾಧಾರಣ. ಈ ಈ ಜಗತ್ ಪ್ರಳಯ ಆಗಿ ಹೋದ್ರೂ ಕೂಡ ಅದು ಇರ್ತದ ಹಂಗ. ಅಂದ್ರೆ ಅರ್ಥಾರ್ಥ ಬ್ರಹ್ಮಜ್ಞಾನ ಆಗೋ ತನಕ ಮಾತ್ರ ಅದು ಎಷ್ಟು ಕೋಟಿ ಕಲ್ಪಗಳು ಕಳೆದು ಹೋದ್ರು ಅದಿರತತೆ. ಏನದು ಸೂಕ್ಷ್ಮತೆ. ಹೀಗದ ಅದು ಇರ್ತದ ಅಲ್ಲಿ ತನ. ಕಾರಣ ದೇಹ ಏನೈತಲ್ಲ ಮೂರನೇದು, ಕಾರಣ ದೇಹ ಅಂದ್ರೆ ಅಜ್ಞಾನ. ಅದು ಹೇಗದಂದ್ರೆ ಪರತಾನಾಶದ. ಸ್ಥೂಲ ದೇಹ ಸ್ವಭಾವತಾನಾಶದ, ಸೂಕ್ಷ್ಮ ದೇಹ ಆಶ್ರಯತಾನಾಶದ, ಕಾರಣ ದೇಹ ಪರತಾನಾಶದ. ಪರತ ಅಂದ್ರೆ ಮತ್ತೊಂದರಿಂದ, ಮತ್ತೊಂದರಿಂದ ಯಾವ್ದರಿಂದ ಅಂದ್ರೆ ಜ್ಞಾನದಿಂದ. ಜ್ಞಾನದಿಂದ ನಾಶ ಆಕತಿ. ಅಲ್ಲದೆ ಇದು ಈ ಕಾರಣದೇ ಅನಾದಿಯಾಗೈತಿ. ಅನಾದಿ ಶಾಂತ ಐತಿ, ಜ್ಞಾನದಿಂದ ನಾಶ ಆಕೈತಿ. ಆದ್ದರಿಂದ ಇವು ಹೀಗೆ ನಾವು ತಿಳಿತೇವಿಲ್ಲ ಇದನ್ನೆಲ್ಲ. ಈ ಸ್ಥೂಲ ದೇಹದ್ದಾಗಲಿ, ಸೂಕ್ಷ್ಮ ದೇಹದ್ದಾಗಲಿ, ಕಾರಣ ದೇಹದ್ದಾಗಲಿ ಇದನ್ನೆಲ್ಲ ನಾವು ತಿಳಿತೇವಿಲ್ಲ. ಹಿಂಗ ಅವನು ತಿಳ್ಕೊಂಡಾನವ. ಯಾವ ತತ್ವಜ್ಞಾನಿ, ತಾನೇ ನಿತ್ಯಾನಂದ ನಿಜರೂಪನಂತಕ್ಕಂಥ ಜ್ಞಾನಿ ಇದನ್ನ ಹಿಂಗ ತಿಳಿದಾನ. ಆದ್ದರಿಂದ ಇವು ಯಾವ ಜನನ ಮರಣಗಳು ನನಗ ಇವು ಇಲ್ಲ. ಇವೆಲ್ಲ ಈ ದೇಹದ ಧರ್ಮಗಳಿವು. ಇನ್ನ ಇಂದ್ರಿಯ ಆದಿಗಳಿಗೆ ಅವು ಆಂದ್ಯ ಮಾಂದ್ಯ ಪಟುತ್ವಾದಿಗಳಿಗೆ ಅವು ಕದ. ಇನ್ನ ಅನ್ನೋದನು ಅಂದ್ರೆ ಆಂದ್ಯ ಮಾಂದ್ಯ ಪಟುತ್ವಾದಿ ಅಂದ್ರೇನು? ಈ ಇಂದ್ರಿಯ ಪಟುತ್ವ ಅಂದ್ರೆ ಅದು ಸ್ಪಷ್ಟವಾಗಿ ಆ ಇಂದ್ರಿಯದಿಂದ ಜ್ಞಾನ ಆಕೈತೆ ಅನ್ನೋದನ್ನು ನಾ ತಿಳಿತೀನಿ. ಇಲ್ಲ ನಾನು ಕಣ್ಣು ಮಂದಾಗ್ಯವು ಅಂದ್ರೆ ಆ ಕಣ್ಣಿನ ಮಂದತ್ವವನ್ನು ಕೂಡ ತಿಳಿತೀವಿ, ಅದಿಲ್ಲ. ಮತ್ತೇನೂ ಕಾಣಂಗಿಲ್ಲ ಅಂದ್ರೆ ಅದರ ಅಂಧತ್ವವನ್ನು ಕೂಡ ತಿಳಿತೀವಿ. ಅಲ್ಲದ ಈ ಇಂದ್ರಿಯಗಳು ವ್ಯವಹಾರ ಆಗಬೇಕಾದ್ರೆ ಇವುಗಳ ತ್ರಿಪುಟಿ ಐತಿ. ಏನೈತಿ? ತ್ರಿಪುಟಿ ಐತಿ. ಬರೇ ಒಂದ ನಡೆಯಂಗಿಲ್ಲ ಇಲ್ಲಿ. ಏನು ನಡೆಯಂಗಿಲ್ಲ? ಕಣ್ಣದ, ನೇತ್ರ ಇಂದ್ರಿಯ ಅದ, ನೇತ್ರ ಇಂದ್ರಿಯ ರೂಪವನ್ನು ನೋಡ್ತತಿ ನೋಡ್ತತಿ. ಅಂದರೆ ಅದು ಈ ನೇತ್ರ ಇಂದ್ರಿಯ ರೂಪವನ್ನು ನೋಡಬೇಕಾದ್ರೆ ಅದಕ್ಕೆ ಸೂರ್ಯ ಅಂತಕ್ಕಂಥ ಅಧಿದೇವತ ಅದಾನ. ಆ ರೂಪ ಅಂತಕ್ಕಂಥ ಅಧಿಭೂತ. ನೇತ್ರ ಅನ್ನುವ ಅಧ್ಯಾತ್ಮ, ಸೂರ್ಯ ಅನ್ನುವ ಅಧಿದೈವ, ರೂಪ ಅಂತಕ್ಕಂಥ ಅಧಿಭೂತ. ಇವು ಮೂರು ಒಲಿಗುಂಡಿದ್ದಂಗೆ, ಇವು ಮೂರು ಪುಟಗಳಿಂದ ಕೂಡಿದ್ದು ತ್ರಿಪುಟಿ. ಇವು ಮೂರು ಕೂಡಿದಾಗನ ಇದಾಗೋ ಜ್ಞಾನ. ಈ ಮೂರರಾಗ ಒಂದಿಲ್ಲ ಅಂದ್ರೂ ಜ್ಞಾನ ಆಗೋದಿಲ್ಲ. ಇದನ್ನು ನಾ ತಿಳಿತೀನಿ. ಬರೇ ನೇತ್ರದ ಆಂದ್ಯ ಮಾಂದ್ಯ ಪಟುತ್ವಾದಿಗಳನ್ನು ತಿಳಿತೀನಿ ಅನ್ನೋದೇನು ದೊಡ್ಡ ಮಾತಲ್ಲದ. ಈ ಇಂದ್ರಿಯದು ಇದು ತ್ರಿಪುಟಿಯಿಂದ ಇದ್ರ ವ್ಯವಹಾರ ಆಕತಿ. ಆ ಮೂರು ಇದ್ದಾಗ ಇದು ತಿಳುಗತೈತಿ. ಅದ್ರಾಗ ಒಂದು ಇಲ್ಲ ಅಂದ್ರೆ ಸಾಮಾನ್ಯ ಈಗ ಕಣ್ಣು ಐತಿ, ನೇತ್ರ ಇಂದ್ರಿಯ ಐತಿ, ಅದು ಸೂರ್ಯ ಪ್ರಕಾಶ ಇಲ್ಲಪ್ಪ. ಏನ್ ತಿಳಿಯವನಿ? ನೋಡ್ತೀಯಾ? ಇಲ್ಲ, ಬೇಡ. ಪ್ರಕಾಶನೂ ಆಯ್ತು, ಕಣ್ಣು ಅದಾವು.
ಅಲ್ಲಿ ನೋಡ್ಲಕ್ಕೇನು ವಸ್ತುನೇ ಇಲ್ಲ, ಅಧಿಭೂತ ಇಲ್ಲ. ಅವಾಗೂ ಬರೋದಿಲ್ಲ. ಹೆಂಗ ಅದು ಬಾವ್ಯಾಗ ಮುಳುಗಿರ್ತಾನಲ್ಲ ಕೊಡ ತೆಗಿದಕ್ಕ, ಆ ಕೊಡ ಸಿಕ್ಕತಿ ಇಲ್ಲ ಅಂತ ಹೇಳಕ್ಕೆ ಅವ್ಗೆ ಹೇಳ್ಬೇಕಂತ, ಆದ್ರೆ ಹೇಳಕ್ ಬರಂಗಿಲ್ಲ. ಯಾಕ? ಅವಾಗ ಬಾ ಇಲ್ಲನ ಐತಿ, ಹೇಳ್ಬೇಕಂತ ಇಚ್ಛಾ ಇಲ್ಲನ ಐತಿ, ಆದ್ರೆ ಏನಿಲ್ಲ, ವಿಷಯನೂ ಐತೆ ಅಲ್ಲಿ ಹೇಳಬೇಕು. ಅದು ಒಂದ ಸಿಕ್ಕೈತಿ ಕೊಡ, ಇನ್ನೊಂದು ನನಗೆ ಸಿಕ್ಕಿಲ್ಲ ಅಂತೇಳಿ ಅಧಿಭೂತನೂ ಐತಿ, ಅಧ್ಯಾತ್ಮ ಇಂದ್ರಿಯನೂ ಐತಿ, ಆದ್ರೆ ಏನಿಲ್ಲ, ಅಧಿದೈವ ವಾಕ್ಯಂದ್ರಿಯಕ್ಕೆ ಅಗ್ನಿ ಅನ್ನೋ ಅಧಿದೈವತ ಇಲ್ಲ ಅಲ್ಲಿ. ಆದ್ರಿಂದ ಅವ್ನು ಹೇಳಕ್ ಬರಂಗಿಲ್ಲ. ಅಂದಮೇಲೆ ಆ ತ್ರಿಪುಟಿಯಲ್ಲಿ ಒಂದು ಕೊರತೆ ಅದ, ಅಧಿದೈವದ. ಹೀಗೆ ಈ ಪ್ರತಿಯೊಂದು ಇಂದ್ರಿಯಗಳ ಆಂದ್ಯ ಮಾಂದ್ಯ ಪಟುತ್ವಾದಿಗಳನ್ನು ತಿಳಿತೀನಿ. ಅಲ್ಲದೆ ಇವು ತ್ರಿಪುಟಿಯಿಂದ ವ್ಯವಹಾರ, 3 ಪುಟಗಳಿದ್ದಾಗ ವ್ಯವಹಾರ ನಾಕೈತಿ. ಇದ್ರಾಗ ಒಂದು ಇದ್ದಿದ್ದಿಲ್ಲ ಅಂದ್ರೆ ಇದು ವ್ಯವಹಾರ ಆಗುವುದಿಲ್ಲ ಅನ್ನೋದನ್ನು ಕೂಡ ನಾನು ತಿಳಿಯುತ್ತೇನೆ. ಅಂದ್ರ ತ್ರಿಪುಟಿಯ ಪೂರ್ಣ ಇದ್ದದ್ದು, ತ್ರಿಪುಟಿ ಅಪೂರ್ಣ ಇದ್ದದ್ದನ್ನು ಕೂಡ ಅಹಂ ಜಾನಾಮಿ, ಇದನ್ನು ನಾ ತಿಳಿತೇನೆ. ಅಲ್ಲದೆ ಪ್ರಾಣಕ್ಕೆ ಹಸಿವೆ ತೃಷಿಗಳು ಅದಾವ್, ಮನಸ್ಸಿಗೆ ಶೋಕ ಮೋಹಗಳದಾವ್, ಬುದ್ಧಿಗೆ ಅರು ಮರವೇ ಅದಾವ್, ಅಹಂಕಾರಕ್ಕೆ ಕರ್ತೃತ್ವ ಭೋಕ್ತೃತ್ವಾದಿಗಳು ಅದಾವ್. ಅದಿಲ್ಲ, ಅಹಂಕಾರಕ್ಕೆ ಕರ್ತೃತ್ವ ಭೋಕ್ತೃತ್ವ ಅದಾವ್. ಅಂದ್ರೆ ಆದ್ರೆ ಅದು ಹೆಂಗಂದ್ರೆ ಸಾಮಾನ್ಯವಾಗಿ ಸ್ಫಟಿಕ ಐತಲ್ಲ, ಸ್ಫಟಿಕ ಅಂದ್ರೆ ಇದು, ಈ ಸ್ಫಟಿಕ ಮಣಿ ಶುಭ್ರವಾಗಿ ಬೆಳಗದೆ, ಅದು ಒಂದು ಕೆಂಪು ದಾಸವಾಳ ಹೂವಿನ ತಗೊಂಡು ಆ ಹೂವಿನಾಗಿ ಸ್ಫಟಿಕ ಮಣಿ ಇಟ್ರೆ ಇದು ಬಿಳಿ ಶುಭ್ರವಾದ ಸ್ಫಟಿಕ ಮಣಿ ಹೆಂಗೆ ಕಾಣ್ತದೆ? ಕೆಂಪಾಗಿ ಕಾಣ್ತದೆ. ಕೆಂಪಾಗಿ ಕಾಣ್ತದ ಅಂದ ಮೇಲೆ ಆ ಕೆಂಪು ಬಣ್ಣ ಈ ಸ್ಫಟಿಕದನ ಅಲ್ಲ, ಮತ್ತು ಹೂವಿಂದದ ಐತಿ, ಹೂವಿಂದ. ಈ ಕೆಂಪು ಬಣ್ಣ ಎಲ್ಲೈತಿ? ಹೂವಿನಲ್ಲೈತಿ. ಹೂವಿನಲ್ಲೈತಿ, ತೋರ್ತತಿ ಎಲ್ಲಿ? ಸ್ಫಟಿಕದಲ್ಲಿ ತೋರ್ತತಿ. ಹಂಗ ಈ ಅಹಂ ಕರ್ತ, ಅಹಂ ಭೋಕ್ತ, ನಾ ಮಾಡಿದನಿ, ಇದು ನನ್ನಿಂದ ಆಯ್ತು ಅಂತ ನಾವು ಅಂತೀವಿ. ಇವು ಈ ಕರ್ತೃತ್ವಾದ ಎಲ್ಲಿದಾವ? ಎಲ್ಲಿದಾವ ಅಂದ್ರೆ ಅಂತಃಕರಣದಲ್ಲಿದಾವ. ಯಾಕಂದ್ರೆ ಇವು ಅಂತಃಕರಣದ ಧರ್ಮ. ಇವು ಈ ಕರ್ತೃತ್ವಾದಿಗಳು ಅಂತಃಕರಣದ ಧರ್ಮದಾವ್, ಅಂತಃಕರಣ ಧರ್ಮೀಯ. ಆದ್ರೆ ತೋರ್ಲಾಕತ್ಯಾವ ಎಲ್ಲಿ? ಆತ್ಮಂದೆ. ನಾ ಮಾಡಿದನಿ ಅಂತ ಅಹಂ ಕರ್ತ ಅಂತ ಹೇಳೋಣದ್ರಿಂದ ಆತ್ಮನಲ್ಲಿ ಕರ್ತೃತ್ವಾದಿ ತೋರ್ಲಾಕತ್ತೆ. ಹೆಂಗ? ಆ ಕೆಂಪು ಬಣ್ಣ ಹೂವಿನಾಗೈತಿ, ಸ್ಫಟಿಕದಾಗ ತೋರ್ಲಾಕತ್ತೈತಿ. ಹಿಂಗ ಕರ್ತೃತ್ವಾದಿ ಅಂತಃಕರಣದಾಗದವು, ಆತ್ಮನಲ್ಲಿ ತೋರ್ಲಾಕತ್ಯಾವ. ಈ ರೀತಿ ಅದು ಮೊದಲ ಅಜ್ಞಾನ ಅವಸ್ಥೆಯಲ್ಲಿ ನಾನಾ ಕರ್ತ ನಾನಾ ಭೋಕ್ತ ಅಂತ ಆತ್ಮನಲ್ಲೇ ಕರ್ತೃತ್ವಾದಿಗಳ ಭ್ರಾಂತಿ ಇತ್ತು. ಆದ್ರೆ ಈಗ ತತ್ವಜ್ಞಾನ ಆಗೈತಿ ಅಂದಮೇಲೆ ಅವಾಗ ಏನಾಯ್ತು? ಮತ್ತು ಅಲ್ಲಿ ಹಂಗ ಈ ಬಣ್ಣ ಸ್ಫಟಿಕದ್ದಲ್ಲ, ಹೂವಿಂದದ ಅಂತ ತಿಳಿತಾನಿಲ್ಲೋ. ಅದರಂತೆ ಈ ಕರ್ತೃತ್ವಾದಿಗಳು ಆತ್ಮನ ಧರ್ಮ ಅಲ್ಲ, ಅಂತಃಕರಣ ಧರ್ಮದವು. ಅಂದ್ರೆ ಈ ರೀತಿ ಎಲ್ಲ ಈ ಅನಾತ್ಮ ಧರ್ಮಗಳು ಇವು ಇದರ ಧರ್ಮ. ಹಿಂಗೆಲ್ಲ ಜನನ ಮರಣ ದೇಹದ ಧರ್ಮ, ಅಂದ್ಯ ಮಂದ್ಯ ಪಟುತ್ವಾದಿ ಇಂದ್ರಿಯ ಧರ್ಮ, ಹಸಿವೆ ನೀರಡಿಕೆ ಪ್ರಾಣದ ಧರ್ಮ, ಹಿಂಗ ಅರು ಮರುವೆ ಬುದ್ಧಿ ಧರ್ಮ, ಹಿಂಗೆಲ್ಲ ಇವು ಅವಕುರ ಧರ್ಮ ಅಂತೇಳಿ ಹಿಂಗ ತಿಳಿದಾನ.
ಆದ್ದರಿಂದ ಇಲ್ಲಿ ಅಂತಃಕರಣ ಧರ್ಮ ಇವು ಭ್ರಾಂತಿಯಿಂದ ಆತ್ಮನಲ್ಲಿ ತೋರ್ತಾವ ಅಂತೇಳಿ ತನಗೆ ವಿಲಕ್ಷಣವೆಂದು ತಿಳಿದ ಇಲ್ಲಿ ಹೇಳ್ಯಾರ ಅವರು. 1ನೇ ನುಡಿ 2ನೇ ಸಾಲಿನಲ್ಲಿ ಏನಂದಾರ ಅವರು? ತನಗೆ ವಿಲಕ್ಷಣ ಬಹುದೆಂದು ತಿಳಿದ. ಅಂದ್ರ ಇವೆಲ್ಲ ಧರ್ಮಗಳು ನನಗೇನು ಇಲ್ಲ. ಮತ್ತಿವು ಯಾಕಂದ್ರೆ ನಾ ವಿಲಕ್ಷಣದೇನು, ಇವುಗಳಕ್ಕಿಂತ ನಾನು ಬ್ಯಾರೆ ಅದೇನಿ ಅಂತ ತಿಳಿದಾನ. ವಿಲಕ್ಷಣಬಹುದೆಂದು ತಿಳಿದ, ಹಿಂಗದ ತಿಳ್ಕೊಂಡ. ಇದನ್ನೆಲ್ಲ ಈ ರೀತಿ ವಿಚಾರ ಮಾಡಿ, ಆದ್ದರಿಂದ ಇವುಗಳೆಲ್ಲಕ್ಕೂ ಅಸಂಗನಾಗಿರುವುದೇ ನನ್ನ ಧರ್ಮ ಐತಿ ಅಂತ ತಿಳ್ಕೊಂಡಾನ. ಹೀಗೆ ಅರಿಯುವುದರಿಂದ ಅನ್ಯೋನ್ಯಧ್ಯಾಸ ರೂಪ ಹೃದಯ ಗ್ರಂಥಿ ರೂಪ ಜೀವತ್ವ ಅನ್ನೋದು ನಷ್ಟ ಆಗಿ ಹೋಗ್ತದ ಅಂತ ಹೇಳಿದರು. ಇದು ಅನ್ಯೋನ್ಯಧ್ಯಾಸ ಅಂತಾರೆ. ಇದಕ್ಕೆ ಅನ್ಯೋನ್ಯಧ್ಯಾಸ ಅಂದ್ರೆ ನನ್ನ ಕಿವಿ ಸ್ವಲ್ಪ ಮಂದದಾವ. ಅದೇ ಇಲ್ಲ, ಅದು ಹೇಳಿದ್ ಕರೆಕ್ಟ್ ಐತೆ. ಪರಸ್ಪರದಲ್ಲಿ ಪರಸ್ಪರದ ಅಧ್ಯಾಸವೇ ಅನ್ಯೋನ್ಯಾಧ್ಯಾಸ. ಪರಸ್ಪರದಲ್ಲಿ ಪರಸ್ಪರದ ಅಧ್ಯಾಸವೇ ಅನ್ಯೋನ್ಯಾಧ್ಯಾಸ ಅನ್ನೋದಂತೂ ಸಾಮಾನ್ಯದ ಲಕ್ಷಣ ಆಯ್ತು. ಪರಸ್ಪರದಲ್ಲಿ ಪರಸ್ಪರದ ಅಧ್ಯಾಸ ಹೆಂಗಾಗೈತಿ ಅಂತ ಕೇಳಿದ್ರಂದ್ರ ಅದನ್ನು ಹೇಳೇನ. ಪರಸ್ಪರದಲ್ಲಿ ಪರಸ್ಪರದ ಅಧ್ಯಾಸ ಹೆಂಗಾಗೈತೆ ಅಂದ್ರ ಈ ನಾಲ್ಕು ಸತ್ ಚಿತ್ ಆನಂದ ಅದ್ವಯ ಅಂತ ಆತ್ಮನ 4 ವಿಶೇಷಣಗಳು. ಅಸತ್ ಜಡ ದುಃಖ ದ್ವೈತ ಅನ್ನುವ ಅನಾತ್ಮದ 4 ವಿಶೇಷಣಗಳು. ಆತ್ಮನ ಸತ್ ಬಂದು ಈ ಅನಾತ್ಮದ ಅಸತ್ತನ್ನ ಮುಚ್ಚೈತೆ. ಆತ್ಮನ ಚಿತ್ತ ಬಂದು ಈ ಅನಾತ್ಮದ ಜಡವನ್ನು ಮುಚ್ಚೈತೆ. ಆದ್ದರಿಂದ ಇದು ದೇಹಾದಿ ಅಸತ್ ಇದ್ರು ಕೂಡ ಸತ್ತಾಗಿ ತೋರ್ಲಕತೈತಿ. ನಾ ಇನ್ನ ಭಾಳ ದಿನ ಇರಾಮದೇನಿ, ಮನಿ ಅದು ಭಾಳ ಗಚ್ಚಿ ಕಟ್ಟಬೇಕು, ಮತ್ತು ನನಗೆ ಭಾಳ ದಿನದ ತನ ಎಲ್ಲ ಬೇಕಲ್ಲ, ಅದಕ್ಕೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅದು ಭಾಳ ಬೇಕು ನನಗೆ. ಯಾಕಂದ್ರೆ ನಾ ಭಾಳ ದಿನ ನಾಳೆ ತನೂ ಇರ್ತಾನಿಲ್ಲೋ ಗೊತ್ತಿಲ್ಲ. ಈ ದೇಹ ನಾಳೆ ತನ ಇರ್ತದೆ ಅನ್ನೋದು ಇದು ಗ್ಯಾರಂಟಿ ಇಲ್ಲ. ಆದರೂ ಪ್ರತಿಯೊಂದು ವಸ್ತುವಿಗೆ ಗ್ಯಾರಂಟಿ ಎಷ್ಟು ವರ್ಷ, 1 ವರ್ಷ, ಎಷ್ಟು ಕೇಳ್ತಾನ, ಹೌದಿಲ್ಲ? ಅದಕ್ಕೆ ಈ ಸತ್ಯತ್ವ ಇಲ್ಲಿ ಯಾಕೆ ತೋರ್ತದಂದ್ರೆ ಆತ್ಮನ ಸತ್ ಅದನ್ನ ಇದು ಮಾಡ್ಯದ. ಮತ್ತು ಇದು ಜಡ ಅದ, ಆದರೂ ನನಗಿಟ್ಟು ತಿಳಿಯಂಗಿಲ್ಲ. ನಾ ಏನು ಅಟ್ಟು ಮುಳ್ಳದೇನೆ, ನನಗೆಲ್ಲ ತಿಳಿತೈತಿ ಅಂತಾನೆ. ತಿಳುವಳಿಕೆ ಎಲ್ಲಿದೆ? ಆತ್ಮನ ಚಿದ್ರೂಪದ ಅದು ಬಂದು ಈ ಅಂತಃಕರಣಾದಿಗಳಲ್ಲಿ ಇದು ಆದದ್ದರಿಂದ ಈ ರೀತಿ ಇವೆರಡು ಇದು ಮಾಡ್ಯಾವ. ಇನ್ನು ಆತ್ಮನು 2 ಇವು ಈ ಕಡೆ ಬಂದು ಇದ್ರ ಮೇಲೆ ಮುಚ್ಚಾವು. ಇನ್ನು ಅನಾತ್ಮದು ಇವು 2 ಬಂದು ಈ ಕಡೆ ಆತ್ಮನನ್ನ ಮುಚ್ಚುತ್ತಾವು. ಅಂದ್ರ ಆತ್ಮನ ಆನಂದವನ್ನ, ಇದು ಆತ್ಮನ ಆನಂದ ಐತಿ, ಇದನ್ನ ಅನಾತ್ಮದ ದುಃಖ ಬಂದು ಆತ್ಮನ ಆನಂದವನ್ನು ಮುಚ್ಚೈತಿ. ಆದ್ದರಿಂದ ಆತ್ಮ ಆನಂದ ಸ್ವರೂಪನಿದ್ರೂ ಕೂಡ ನನ್ನ ದುಃಖ ದೇವರ ಬಲ್ಲಪ್ಪ ಭಾಳ ದುಃಖ ಐತಿ ಅಂತ ಹೇಳ್ತಾನೆ. ಹೌದು, ಹಿಂಗೆಲ್ಲ ಕಾರಣ ಅನಾತ್ಮದ ದುಃಖ ಬಂದು ಆತ್ಮನ ಆನಂದವನ್ನು ಮುಚ್ಚಿದ್ದರಿಂದ. ಮತ್ತಿನ್ನವ ವಾಸ್ತವಿಕ ಅದ್ವೈ ಸ್ವರೂಪದನ ಒಬ್ಬನೇ ಅದಾನವ. ಹಿಂದೆ ಹೇಳ್ಕೊಂಬಂದಿವಲ್ಲ, ಆತ್ಮ ಒಬ್ಬನೇ ಅದಾನ, ಆದರೂ ಅನಾತ್ಮ ಅನೇಕ ದ್ವೈತ ಐತಿ. ಅದು ಬಂದು ಆ ಅನಾತ್ಮದ ದ್ವೈತ ಬಂದು ಅದ್ವೈತವನ್ನು ಮುಚ್ಚಿದ್ರಿಂದ ನಾ ಬೇರೆ, ನೀ ಬೇರೆ, ಅದು ಬೇರೆ, ಇದು ಬೇರೆ, ಹಿಂಗೆಲ್ಲ ಚಾಲು ಆಗೈತಿ. ಹಿಂಗಾಗಿ ಇಲ್ಲಿ ಪರಸ್ಪರದಲ್ಲಿ ಪರಸ್ಪರದ ಅಧ್ಯಾಸವೇ ಹಾಗೈತಿ. ಇದಕ್ಕನ
ಅನ್ಯೋನ್ಯಧ್ಯಾಸ ಅನ್ನುತ್ತಾರೆ ಅಂತ ಹೇಳಲ್ಪಡ್ತದೆ. ಈ ರೀತಿ ಅನ್ಯೋನ್ಯಧ್ಯಾಸ ರೂಪ ಹೃದಯ ಗ್ರಂಥಿ ರೂಪ ಜೀವತ್ವ ಇದು ನಷ್ಟವಾಗಿ ಹೋಗಿಬಿಟ್ಟೈತಿ. ಇದೇನಿತ್ತಲ್ಲ ಈ ಗಂಟು, ಇದು ಅದಕ್ಕೆ ಯಾವ ಮುಂಡಕ ಉಪನಿಷತ್ತಿನಲ್ಲಿ ಭಿದ್ಯತೆ ಹೃದಯ ಗ್ರಂಥಿ ಸಿದ್ಧ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅಂತ. ಪರಾವರೇ ತಸ್ಮಿನ್ ಪರಾವರೇ ದೃಷ್ಟೇ, ಪರಾವರೇ ಆ ಪರಮಾತ್ಮನನ್ನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಏನಾಗ್ತದೆ ಪ್ರಯೋಜನ. ಭಿದ್ಯತೆ ಹೃದಯ ಗ್ರಂಥಿ, ಹೃದಯ ಗ್ರಂಥಿ, ಹೃದಯ ಗ್ರಂಥಿ ಅಂದ್ರು ಬುದ್ಧಿಗೂ ಆತ್ಮನಿಗೂ ಬಿದ್ದಂತ ಗಂಟ್ ಅಂದ್ರು ಮತ್ತು ಅನ್ಯೋನ್ಯಧ್ಯಾಸ ಅಂದ್ರು ಒಂದಾಗ. ಇದು ಏನಾಗ್ಬಿಡ್ತೈತಿ ಅಂದ್ರೆ ಭಿದ್ಯತೆ ಅಂದ್ರೆ ಬಿಚ್ಚಿಬಿಡ್ತದೆ, ಸೋಡ್ಚಿತಿ ಆಕತಿ. ಭಿದ್ಯತೆ ಹೃದಯ ಗ್ರಂಥಿ ಸಿದ್ಧ್ಯಂತೆ ಸರ್ವ ಸಂಶಯ. ಇದೇನು ಎರಡು ಕೂಡಿ ವ್ಯವಹಾರ ನಡೆದಿತ್ತಲ್ಲ, ಆತ್ಮ ಮತ್ತು ದೇಹಾದಿ ಅನಾತ್ಮ ಎರಡು ಕೂಡೇ ನಡೆದಿದ್ದು. ಈಗ ಇದಕ್ಕೆ ತನಗೆ ವಿಲಕ್ಷಣಬಹುದೆಂದು ತಿಳಿದ ಅಂತ ಹೇಳಿದ್ರಿಂದ ಇವು ಎಲ್ಲ ಏನು ಯಾವು ಇವು ಅಂದ್ರೆ ಯಾವು ತನು ಮೂರು ಕರಣಾಳಿ ಮನಸಾದಿಗಳನ್ನು ಅಂತ ಏನು ಹೇಳ್ಯಾರಲ್ಲ ಇವು ಎಲ್ಲ ನನಗೆ ವಿಲಕ್ಷಣದಾವು. ಇವು ಬ್ಯಾರೆ ನಾ ಬ್ಯಾರೆ. ಯಾಕ ತತ್ವಜ್ಞಾನ ಆಗೈತೆ. ಆದ್ದರಿಂದ ಈ ರೀತಿ ಇವಕ್ಕೆ ನಾ ವಿಲಕ್ಷಣದೇನಿ ಅಂತ ಅವಾಗ ಜ್ಞಾನ ಆಗೈತಿ. ಯಾಕಂದ್ರೆ ಭಿದ್ಯತೆ ಹೃದಯ ಗ್ರಂಥಿ, ಜ್ಞಾನ ಆದ ಕೂಡಲೇನ ಹೃದಯ ಗ್ರಂಥಿ ಬಿಚ್ಚಿ ಬಿಡ್ತದೆ. ಸಿದ್ಧ್ಯಂತೆ ಸರ್ವ ಸಂಶಯ, ಎಷ್ಟು ಸಂಶಯಗಳದಾವ್ ಎಲ್ಲ ಕತ್ತರಿಸಿ ಹೋಗಿಬಿಡ್ತಾವ. ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ಎಲ್ಲ ಹೋಗ್ತಾವ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಚ ಅಸ್ಯ ಕರ್ಮಾಣಿ ಕ್ಷೀಯಂತೆ. ಮತ್ತು ಇವನ ಕರ್ಮಗಳೇನದಾವಲ್ಲ ಅವೆಲ್ಲ ಕ್ಷೀಣ ಆಗಿ ಹೋಗ್ತಾವ, ನಾಶ ಆಗಿ ಹೋಗ್ತಾವು. ಯಾವಾಗ ತಸ್ಮಿನ್ ದೃಷ್ಟೇ ಪರಾವರೇ, ಪರಾವರೇ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತಲೇ ಇಷ್ಟು ಪ್ರಯೋಜನ ಆಗ್ತದೆ ಅಂತ ಮುಂಡಕ ಉಪನಿಷತ್ತು ಹೇಳ್ಯಾರ. ಹೀಗೆ ನಿಶ್ಚಯ ಜ್ಞಾನವುಳ್ಳ ಪರಮತತ್ವಜ್ಞಾನಿ, ಹೀಗೆ ನಿಶ್ಚಯ ಜ್ಞಾನವುಳ್ಳಂಥ ಆ ತತ್ವಜ್ಞಾನಿ ಎಂದಾದರೂ ಈ ದೇಹಾದಿಗಳಲ್ಲಿ ನಾನು ಇವುಗಳ ಧರ್ಮ ಏನದಾರ ಹುಟ್ಟೋದು ಸಾಯೋದು ಇದೆಲ್ಲ ನನ್ನ ಧರ್ಮ, ನಾ ಹುಡ್ತೀನಿ ನಾ ಸಾಯ್ತೀನಿ ಅನ್ನೋ ಇಂಥ ವಿಪರೀತ ಭಾವನೆ ಅಂತಕ್ಕಂಥ ಮೋಹ ಇವನಿಗೆ ಆಕತೇನ ಇಲ್ಲ. ಎಂದೂ ಈ ರೀತಿ ಮೋಹ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಅವ್ರು ಕೂಡ ಕೂಡೋದಿಲ್ಲ. ಅದಿಲ್ಲ ಮೊದಲು ಏನೋ ಕೂಡಿತ್ತದ. ಅದು ಹೆಂಗ ಅಂದ್ರೆ ಬೆಣ್ಣೆ ಎಲ್ಲಿತ್ತು? ಹಾಲಿನಾಗ ಇತ್ತು. ಬೆಣ್ಣೆ ಎಲ್ಲಿತ್ತು? ಹಾಲಿನಾಗ ಇತ್ತು. ಹಾಲಿನಾಗಿದ್ದ ಬೆಣ್ಣೆಯನ್ನ ಈಗ ಅದನ್ನ ಪ್ರಯತ್ನ ಪೂರ್ವಕವಾಗಿ ಹಾಲನ್ನು ಕಾಸಿ ಮೊಸರು ಮಾಡಿ ಮತ್ತು ಅದನ್ನು ಮಜ್ಜಿಗೆ ಮಾಡಿ ಕಡದು ಬೆಣ್ಣೆ ಬೇರೆ ಮುದ್ದಿ ಉಂಡಿ ಕಟ್ಟಿಬಿಟ್ಟೈತಿ. ಅದನ್ನೆಲ್ಲ ಕೂಡಿಸಿ ಉಂಡಿ ಮಾಡೈತಿ. ಅದ ಮಜ್ಜಿಗೆ ಹೋಗಿ ಅದ ಹಾಲಿನಾಗ ಹೋಗಿ ಕೂಡ್ತತಿ, ಕೂಡಂಗಿ. ಹಂಗ ಅದೇ ಆತ್ಮ ಅದೇ ಅನಾತ್ಮ ದೇಹಾದಿ ಮಜ್ಜಿಗೆಯಲ್ಲೇ ಇದ್ರು ಕೂಡಂಗಿಲ್ಲ.
ಅದು ಬೇರೆನ ಇದು ಬೇರೆನ ಹೆಂಗೆ ಹೀಗದ. ಅದಕ್ಕಾಗಿ ಈ ರೀತಿ ಅವ ಎಂದೂ ಈ ಅಜ್ಞಾನದಿಂದ ಇವು ಎರಡಕ್ಕೂ ಏನು ಗಂಟು ಹಾಕಿತ್ತಲ್ಲ, ಹಂಗೆ ಎರಡಕ್ಕೂ ಕೂಡಿರಿಸಿತ್ತ, ಹಂಗೆ ಎಂದೂ ಕೂಡಂಗಿಲ್ಲ. ಈಗ ಕೂಡಂಗಿಲ್ಲ. ಅವ ಒಮ್ಮೆ ಬೆನ್ಪಡಿಸ್ತು ಅಂದ್ರೆ ಮುಗಿತಗದ. ಆ ಬೆಣ್ಣೆಯನ್ನು ಬೇರೆ ಮಾಡಿತು, ಮತ್ತೆ ನೀವು ಬೆಕ್ಕದ್ ಮಾಡಿದ್ರೆ ಕೂಡಂಗಿಲ್ಲ ಅದ. ಹೀಗದ. ಈ ರೀತಿಯಾಗಿ ಅವ ತಿಳ್ಕೊಂಡು ಆ ಜನನ ಮರಣವನ್ನುಳಿದ ಜೀವತ್ವ ಅಳಿದ. ಈ ರೀತಿ ಮತ್ತು ಇವಕ್ಕೆಲ್ಲ ತನು ಮೂರು ಕರ್ಣಾಳಿ ಮನಸಾದಿಗಳು ಇವು ಎಲ್ಲಕ್ಕೂ ನಾ ಬೇರೆ ಇದ್ದೇನೆ, ವಿಲಕ್ಷಣಬಹುದೆಂದು ತಿಳಿದ ಬೇರೆ ಇದ್ದೇನೆ ಅಂತ ತಿಳ್ಕೊಂಡನ. ಆದ್ದರಿಂದ ಜನನ ಮರಣವು ಮತ್ತು ಅವು ಅವೇಲಿ ಮತ್ತೆ ಬಂದಿದ್ದು ಅಲ್ಲ ದೇಹಕರ ಅವತ್ತು ತಿಳ್ಕೊಂಡೈತೆ. ಮತ್ತು ನಾ ದೇಹನ ಅಲ್ಲ ತಿಳಿ ಇದಕ್ಕೆ ವಿಲಕ್ಷಣದೇನೆ ಅಂದಮೇಲೆ ಮತ್ತು ಅದರ ಧರ್ಮ ನನಗೇನು ಸಂಬಂಧ ಅವಾಗ? ಅದಕ್ಕೆ ಜನನ ಮರಣವನ್ನು ಉಳಿದ ಜೀವತ್ವ. ಜೀವತ್ವ ಅಂದ್ರೆ ಅವ ನಾ ಅಂತ ಹಿಂಗೇನು ಕೂಡ್ಕೊಂಡಿದ್ದದ ಜೀವತ್ವ ಇತ್ತು. ಇದ ನಾ ಕರ್ತ ನಾ ಭೋಗ್ತ ನಾ ಹುಟ್ಟಿನಿ ನಾ ಸಾಯ್ತೀನಿ ನಾ ಸುಖಿ ನಾ ದುಃಖಿ ಅಂದ್ರೆ ಇದೇ ಜೀವತ್ವ. ಇದೆಲ್ಲ ಅವನಲ್ಲಿ ಏನಾಗಿರ್ತೈತಿ? ಅಳಿದಂದ್ರೆ ನಾಶ ಆಗಿ ಹೋಗ್ಬಿಟ್ಟೈತಿ ಈ ಬುದ್ಧಿ. ಆದ್ದರಿಂದ ಹೀಟೆಲ್ಲ ಆದ ಮೇಲೆ ಅದು ಜ್ಞಾನಿ ಮೋಹಿಪುದು ಅಂದವೇ ಅಂದಲ್ಲ, ಚಂದ ಅಲ್ಲಿದು. ಈಗ ಇನ್ನ ಇಲ್ಲಿ ತನ ಏನ್ ಹೇಳಿದ್ರು? ಪದವನ್ನು ಶೋಧನೆ ಮಾಡಿ ವಾಚ್ಯಾರ್ಥವನ್ನು ಈಗ ಗೆಟ್ ಔಟ್ ಮಾಡ್ಯಾನ ಇಲ್ಲಿ, ಅದಿಲ್ಲ. ಮತ್ತಿನ್ನ ಲಕ್ಷ್ಯಾರ್ಥವನ್ನ ವೆಲ್ಕಮ್ ಅಂತಾನ. ಪದ ವಾಚ್ಯ ಲಕ್ಷ್ಯ ಇಲ್ಲಿ ಹೇಳ್ಕೊಂಡು ಬಂದ. ಈಗ ತತ್ಪದದ ವಾಚ್ಯ ರೂಪ ನಾಮರೂಪಾತ್ಮಕ ಜಗತ್ತನ್ನ ಇದು ಮಿಥ್ಯ, ಕನಸಿನಂತೆ ಮಿಥ್ಯ ಅಂತ ಹೇಳ್ತಾರೆ. ತತ್ಪದ ಲಕ್ಷ್ಯಾರ್ಥವನ್ನು ಕೂಡ ಇಲ್ಲಿ ಅದ್ರಾಗ ಒಂದೇ ನುಡಿಯೊಳಗ ತೊಂಪದದ ವಾಚ್ಯಾರ್ಥ ಲಕ್ಷ್ಯಾರ್ಥ ಹೇಳಿದರು. ಅವು ತನುಮೂರು ಕರ್ಣಾಳಿ ಮನಸಾದಿಗಳನ್ನು ಅಂತ ಹೇಳಿದ್ದು ಇವು ವಾಚ್ಯಾರ್ಥದವು. ತನಗೆ ವಿಲಕ್ಷಣವೇ ಎಂದು ತಿಳಿದ ಅಂದ್ರೆ ಇವೆಲ್ಲಕ್ಕೂ ನಾವು ಯಾರೇ ಸಾಕ್ಷಿ ಅಂದ್ರೆ ಇದು ಲಕ್ಷ್ಯಾರ್ಥ. ಹಿಂಗದ. ಮತ್ತು ಇಲ್ಲಿ ಎರಡನೇ ನುಡಿಯಲ್ಲಿ ಏನು ಮಾಡ್ತಾರು ಅಂದ್ರೆ ಅಲ್ಲಿ ತೊಂಪದ ಅಂದ್ರ ತತ್ಪದ ವಾಚ್ಯ ಮತ್ತು ಲಕ್ಷ್ಯಗಳನ್ನು ಹೇಳ್ತಾರು. ಕನಸು ಬಿಸಿಲು ದೊರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ, ಕಾಮನೆಗಣ್ಯವಿಲ್ಲ ವೆಂಬುದು ಮಿಗೆಬಲ್ಲ. ಕನಸು ಬಿಸಿಲು ದೊರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ. ಈ ಜಗತ್ತಿಗೆ ಹಿಂಗ ಉದಾಹರಣೆಗಳನ್ನು ಕೊಟ್ಟಾರ. ಅಂದ್ರ ಈ ಪರಬ್ರಹ್ಮದಲ್ಲಿ ಈ ನಾಮರೂಪಾತ್ಮಕ ಜಗತ್ತೇನು ತೋರ್ತದಂದ್ರ ಇದು ಬ್ರಹ್ಮರೂಪ ಅಧಿಷ್ಠಾನದಲ್ಲಿ ಅಧ್ಯಸ್ಥಿತಿಲ್ಲ. ಅದಕ್ಕೆ ಇದು ಕಲ್ಪಿತವಾಗಿ ತೋರ್ತದ ಅಂದ ಮೇಲೆ ಅಧ್ಯಸ್ಥ ಯಾವ್ದಿರ್ತದ, ಕಲ್ಪಿತ ಯಾವ್ದಿರ್ತದ, ಅದು ಖರೆ ಇರ್ತದೇನು? ಇಲ್ಲ, ಅದು ಮಿಥ್ಯಾ ಇರ್ತದೆ. ಅದು ಹೆಂಗೆ ಮಿಥ್ಯಾ ಇರ್ತದ ಅನ್ನೋದಕ್ಕೆ ಇಲ್ಲಿ ಅನೇಕ ಉದಾಹರಣೆಗಳನ್ನು ಕೊಟ್ಟಾರು. ಕನಸು ಬಿಸಿಲು ದೊರೆ ಸುರಚಾಪದಂತೆ ಅಂತ ಹೇಳ್ಯಾರ ಅವ್ರು.
ಅಂದ್ರೆ ಈಗ ಕನಸು ನಮಗೆ ತೋರ್ತದ, ತೋರಿದ್ರು ಕೂಡ ಅದು ಕರೆನದು, ಅದು ಕಲ್ಪಿತ. ಅದು कल्पित ಅಂದ್ರೆ जो हवे नहीं, स्वप्न पदार्थ की न्यायी भ्रांति से भासे सो कल्पित है. ಯಾವುದು ಇಲ್ಲವೇ ಇಲ್ಲವೋ, ಕಲ್ಪಿತ ಅಂದ್ರೆ ಅದಕ್ಕೆ ಅನ್ಬೇಕು ಯಾವುದು ಇಲ್ಲವೇ ಇಲ್ಲ. ಇಲ್ಲ ಅಂದ್ರೆ ಮತ್ತೆ ನಮ್ಗೆ ತೋರ್ತೈತಲ್ಲ ಅಂದ್ರೆ ಸ್ವಪ್ನ ಪದಾರ್ಥಗಳು ತೋರ್ತಾವ್, ಆದ್ರೂ ಅವೆಲ್ಲ ಕರೆ ಏನು ಇಲ್ಲ. ಆದ್ದರಿಂದ ಅವಕ್ಕೆ ಕಲ್ಪಿತ ಅನ್ಬೇಕು. ಸ್ವಪ್ನದಲ್ಲಿ ಅಲ್ಲೇ ಸ್ವಪ್ನ ತೋರುವಾಗ ಮಾತ್ರ ಅಲ್ಲಿ ಸುಳ್ಳು, ಅಲ್ಲಿ ಮತ್ತ ಆ ಕನಸು ತೋರುವಾಗನ ಅಲ್ಲಿ ಸುಳ್ಳತಾರ ಯಾರ, ಅಲ್ಲಿ ಸತ್ಯನ ಅಂತಾರ. ಅಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಅದು ಜಾಗೃತಿ ಬಂದ್ಮೇಲೆ ಸುಳ್ಳಾಗತ್ತೆ ಇಟ್ಟ. ಅದರಂತೆನ ಈ ಜಾಗೃತ ಪ್ರಪಂಚ ಐತಿಲ್ಲ, ಇದು ಕೂಡ ಈಗ ಜಾಗೃತದಾಗ ಇದು ಸತ್ಯ ಅಂತ ಹೇಳಿ ಈಗ ಏನು ತೋರ್ತೈತಿ ಇದೆ. ಈಗ ತೋರ್ತೈತಿ, ತೋರಿದ್ರು ಕೂಡ ಈಗೂ ನಾವು ನಿದ್ಯಾಗ ಕನಸು ನೋಡ್ಲಕತ್ತೇವೆ ಅಂತ ತಿಳ್ಕೊಬೇಕ. ಹೌದಲ್ಲ? ಈಗಿದು ಈಗ ಸದ್ಯ ಈಗ ನಾವು ಎಲ್ಲಿದ್ದೇವೆ? ಕನಸಿನ ಅಜ್ಞಾನ ರೂಪ ನಿದ್ರೆಯಲ್ಲಿ ಈ ಜಾಗೃತ ಪ್ರಪಂಚವನ್ನು ಕನಸು ನೋಡ್ಲಕತ್ತೀವಿ ನಾವು. ಈಗ ಇದಕ್ಕೆ ಹೆಂಗ್ ಸುಳ್ಳು ಅಂತೀವಿ ನಾವು? ಇದಕ್ಕೆ ಸತ್ಯನ ಅಂತೀವಿ. ಹೌದಲ್ಲ? ಹೀಗೆ. ಆದ್ರೆ ವಾಸ್ತವಿಕವಾಗಿ ಅಲ್ಲಿ ಹೆಂಗೆ ಎತ್ತರ ಆಯ್ತಂದ್ರೆ ಕನಸು ಸುಳ್ಳತನ ಅವಾಗ. ಹಂಗೆ ಇಲ್ಲಿ ವರಜಾಗ್ರ ಆಗ್ಬೇಕ, ಅರ್ಥಾರ್ಥ ಜ್ಞಾನ ಅನ್ನೋ ಜಾಗೃತ ಆಗ್ಬೇಕ. ಆವಾಗ ಸುಳ್ಳ ಅಂತ ನಾವು. ಮತ್ತು ಇವಾಗ ತತ್ವಜ್ಞಾನಿ ಅವಾಗ ಮತ್ತು ಆಗೈತಲ್ಲ, ಜ್ಞಾನ ಆಗೈತಿ. ಆದ್ದರಿಂದ ಮತ್ತವ ಇದು ಸುಳ್ಳೈತಿ. ಹೆಂಗ ಸುಳ್ಳೈತಿ? ಕನಸು ಬಿಸಿಲು ದೊರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ, ಸತ್ಯಲ್ಲ, ಸುಳ್ಳೈತಿ. ಹೆಂಗ್? ಆದ್ದರಿಂದ ಸತ್ಯದಂತೆ ತೋರಿದರೂ ಕೂಡ ಇದು ಸುಳ್ಳೈತಿ. ಯಾವುದು ಈಗ ಪ್ರತ್ಯಕ್ಷವಾಗಿ ತೋರಿದ್ರೂ ಕೂಡ ಅದು ಮಿಥ್ಯಾನ ಆಗಿರ್ತೈತಿ. ಅದಕ್ಕೆ ಅದು ಹೆಂಗ ಮತ್ತು ತೋರ್ತೈತಿ, ಅದ್ಹೆಂಗೆ ಸುಳ್ಳಾಕೈತಿ ಅಂದ್ರೆ ಅದಕ್ಕೆ ಬಿಸಿಲು ದೊರೆ ಸುರಶಾಪದಂತೆ ಅಂತ ಹಿಂಗೆ ಹೇಳಿದ್ರಲ್ಲ. ಅಂದ್ರೆ ಬಿಸಿಲು ದೊರೆ ಅಂದ್ರೆ ಮೃಗಜಲ, ಬಿಸಿಲು ದೊರೆ ಅಂದ್ರೆ ಮೃಗಜಲ. ಮೃಗಜಲ ಇದು ಆ ಮೃಗಗಳಿಗೆ ಸತ್ಯವಾಗಿ ತೋರ್ತದೆ, ಮನುಷ್ಯರಿಗೆ ಮಿಥ್ಯವಾಗ್ಯನ. ಮನುಷ್ಯ ಹಂಗೆ ಜ್ಞಾನ ಐತೆ, ಅದಿಲ್ಲ ಇದನ್ನು ತಿಳ್ಕೊಂಡಾನೆ, ಇದು ತೋರಿದ್ರು ಸುಳ್ಳು ಅಂತೇಳಿ. ಅದಕ್ಕೆ ಆ ಮೃಗ ಏನದವಲ್ಲ ಪಶುಗಳು, ಅವಕ್ಕೆ ಮಾತ್ರ ಅವು ಸ್ಪಷ್ಟ ಜ್ಞಾನ ಇಲ್ಲ. ಅದರಿಂದ ಮೃಗಜಲ ಅಂದ್ರೆ ಅಲ್ಲಿ ನೀರು ಅದಾವು, ಒಬ್ಬನ ಹೋಗಿ ಕುಡಿಬೇಕಂತೇಳಿ ಅವು ಓಡ್ತಾವ. ಹಂಗ ಇಲ್ಲಿ ಜಗತ್ತಿನಲ್ಲಿ ಅಜ್ಞಾನಿ ಜೀವಿಗಳು ಮತ್ತು ಜ್ಞಾನಿಗಳು ಅದಾರ. ಅಜ್ಞಾನಿ ಜೀವಿಗಳು ಮೃಗಗಳಿದ್ದಂತೆ, ಪಶು ಇದ್ದಂಗೆ. ಅದಕ್ಕೆ ಜಗತ್ತನ್ನು ಮೃಗಜಲ ನೋಡಿ ಇದು ಸತ್ಯ ಚತ್ತು ಜಗತ್ತಿನ ಬಂದು ಎತ್ತಿ ಓಡ್ತಾವ. ಆಯ್ತಾ? ಇನ್ನು ಮನುಷ್ಯರಿದ್ದಂತೆ ಜ್ಞಾನಿಗಳು ಇದು ತೋರಿದ್ರು ಸುಳ್ಳೈತ್ ಬಿಡ, ಅಲ್ಲಿ ಯಾಕೆ ಹೋಗ್ಬೇಕು, ಸುಮ್ಮ ಅದಕ್ಕೆ ಯಾಕೆ ಬಡ್ದಾಡ್ಬೇಕು ಅಂತ ಅವರು ಅದ್ರ ಬಗ್ಗೆ ಮೋಹ ಆಗೋದಿಲ್ಲ. ಹೇಗೆ? ಅಲ್ಲದೆ ಸುರಚಾಪದಂತೆ ಅಂತ ಹೇಳಿದ್ರಿಂದ, ಸುರಚಾಪ ಅಂದ್ರೆ ಕಾಮನ ಬಿಲ್ಲು. ಸುರಚಾಪ ಅಂದ್ರೆ ಏನು? ಕಾಮನ್ ಬಿಲ್, ಕಮಾನ್ ಏನು 6-7 ಬಣ್ಣದ ಕಾಣ್ತೈತಲ್ಲ,
ಹಾ, ಇದು ಹೆಂಗ ವರ್ತುಳಾಕಾರ ತೋರಿದ್ರು ಕೂಡ ಅದು ಮಿಥ್ಯ ಐತಿಲ್ಲೋ? ಮಿಥ್ಯ ಐತಿ ಅದು. ಅದಕ್ಕೆ ಅದರಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ ಅಂತ ಹೇಳ್ಯಾರ. ಹೌದಿಲ್ಲ? ಈ ರೀತಿ ಅವು ಹೆಂಗ ತೋರ್ತಾವು, ಕನಸು, ಬಿಸಿಲು ದೊರೆ, ಸುರಚಾಪ, ಇವು ಎಲ್ಲ ಹೆಂಗ ತೋರ್ತಾವು, ತೋರಿದ್ರು ಅವಕ್ಕೆ ಸುಳ್ಳತ್ತೇವಿಲ್ಲ, ನಾವು ಸುಳ್ಳತ್ತೇವೆ. ಹಾಗೆ ಈ ತೋರುವ ವಿಶ್ವವಿದು, ಇದನ್ನು ತೋರ್ತದ ಜಗತ್ತು, ಇದು ತೋರಿದ್ರು ಕೂಡ ಇದು ನೆಲೆಯಲ್ಲ ಅಂದ್ರೆ ಖರೆ ಅಲ್ಲಿವು. ಅವು ತೋರ್ಯಾವಂದ್ರೆ ಅವಕ್ಕೇನು ಖರೆ ಐತಿಗೇನು ಅನ್ನಂಗಿಲ್ಲ. ಹಂಗ ಜಗತ್ತು ತೋರ್ತದೆ, ಜಗತ್ತು ತೋರಿದ್ರು ಕೂಡ ಇದಕ್ಕೆ ಖರೆ ಅನ್ಬೇಕೇನು, ಸತ್ಯ ಅನ್ಬೇಕೇನು? ಸತ್ಯ ಅಲ್ಲ, ಮಿಥ್ಯನೈತಿ. ಇದಕ್ಕೆ ಅಧಿಷ್ಠಾನವಾದಂತ ಯಾವ ಆ ಶಂಭುಲಿಂಗ ಏನದಲ್ಲ ಅವ ಮಾತ್ರ ಸತ್ಯದ. ಯಾಕ ನೇಮ ಐತಿ, ಅಧ್ಯಸ್ಥ ವಸ್ತು ಮಿಥ್ಯ ಇರ್ತೈತಿ, ಅಧಿಷ್ಠಾನ ವಸ್ತು ಸತ್ಯ. ಹಂಗ ಹಗ್ಗ ಖರೆ ಐತಿ, ಹಾವ ಸುಳ್ಳೈತಿ. ಸಿಂಪಿ ಸತ್ಯ ಐತಿ, ಬೆಳ್ಳಿ ಮಿಥ್ಯ ಐತಿ, ಸುಳ್ಳೈತಿ. ಹಾಂಗ ಈ ಅಧಿಷ್ಠಾನವಾದ ಯಾವ ಶಂಭುಲಿಂಗ ಪರಮಾತ್ಮ ಏನದಲ್ಲ ಅದು ಮಾತ್ರ ಸತ್ಯ ಐತಿ. ಅಧಿಷ್ಠಾನ ಅಂದ್ರೆ जो आप निर्विकार रूप से स्थित होवे और अविद्याकृत कल्पित कार्य का आश्रय होवे सो अधिष्ठान कहिए हैं. ಅದಿಲ್ಲ, बेड़ा कार्य सहित अज्ञान से आवृत होवे सो अधिष्ठान कहिए हैं. अधिष्ठान लक्षण दाओ. कल्पित वस्तु अधिष्ठान को बिगड़े नहीं है तुम ಹೇಳ್ಯಾರ. ಈ ಕಲ್ಪಿತ ವಸ್ತುವಿನಿಂದ ಅಧಿಷ್ಠಾನಕ್ಕೆ ಏನು ಹಾನಿ ಐತೇನ? ಮೃಗಜಲ ತೋರ್ತದೆ, ಮೃಗಜಲ ತೋರಿದ್ರು ಭೂಮಿ ಗೀಲಿ ಹೋವೇನೆ, ಅಲ್ಲಿ ಕೆಸರಾಗಿ ಬಿಡ್ತಿ ಎಲ್ಲ ಆಗೈತನ. ಮೃಗಜಲ ತೋರ್ತದ ಹೊಳಿ ಹರಿದಂಗ ಅಲ್ಲೆಲ್ಲ ಕೆಸರಾಗಿ ರಾಡಿಯಾಗಿ ಬಿಡ್ತತ್. ಹಿಂಗತಿ ಏನು ಎಲ್ಲಿ? ಯಾಕ ಅದಕ್ಕೇನು ಹಾನಿ ಮಾಡಂಗಿಲ್ಲ ಅದ. ಹಂಗ ಬ್ರಹ್ಮದಲ್ಲಿ ಜಗತ್ತು ತೋರಿದ್ರು ಆ ಬ್ರಹ್ಮ ಸ್ವರೂಪಕ್ಕ ಯಾವ ಹಾನಿನೂ ಇಲ್ಲ. ಆದ್ದರಿಂದ ಈ ರೀತಿ ಅಧಿಷ್ಠಾನ ಸುಕ್ತಿಯ ಜ್ಞಾನವಾದ ಮೇಲೆ ಆ ರಜಿತಾದಿಗಳು ತೋರ್ತವೇನೋ? ತೋರಂಗಿಲ್ಲ. ಆದ್ದರಿಂದ ಅಲ್ಲಿ ಮುಂದೆ ಏನು ಹೇಳ್ಯಾರು? ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ, ಕಾಮನಿಗನ್ಯವಿಲ್ಲವೆಂಬುದೇ ಮಿಗೆಬಲ್ಲ ಅಂತ ಹೇಳ್ಯಾರ. ಕಾಮನಿಗನ್ಯವಿಲ್ಲವೆಂಬುದೇ ಮಿಗೆಬಲ್ಲ ಅಂತ ಹೇಳ್ಯಾರ. ಅಂದಮೇಲೆ ಈಗ ಸುಕ್ತಿ ಐತೆ, ಸಿಂಪಿ, ಅದು ಅದರ ನೀಲಪೃಷ್ಠ ತ್ರಿಕೋಣಾದಿಗಳ ಯಥಾರ್ಥ ಜ್ಞಾನ ಆಯ್ತಂದ್ರೆ, ಸಿಂಪಿಯ ಯಥಾರ್ಥ ಜ್ಞಾನ ಆಯ್ತಂದ್ರ ಬೆಳ್ಳಿ ತೋರಿತ್ತಲ್ಲ ಅದೇನಕತಿ? ಸುಳ್ಳ, ಮಿಥ್ಯ ಕತೆ. ಹೌದಿಲ್ಲ? ಮಿಥ್ಯ ಆಗಿ ಹೋಯ್ತು. ಮೊದಲೆಲ್ಲ ಅದು ಬೆಳ್ಳಿ ಐತಿ ತಗೋಬೇಕಂತ ಹೋಗಿದ್ದೇವು. ಹೌದಿಲ್ಲ? ಆವಾಗ ಅಧಿಷ್ಠಾನ ಜ್ಞಾನ ಇಲ್ಲ, ಸಿಂಪಿ ಅಧಿಷ್ಠಾನ ಜ್ಞಾನ ಇಲ್ಲ ಅವಾಗ. ಆವಾಗ ಬೆಳ್ಳಿ ತಗೊಳಕ್ ಹೋಗ್ಯಾನ. ಇದು ಸಿಂಪಿ ಐತಿ ಅಂತ ಅಧಿಷ್ಠಾನ ಜ್ಞಾನ ಆದ ಮೇಲೆ ಮತ್ತ ಅವಾಗ ಏನ್ರ ಆ ಬೆಳ್ಳಿಯ ಮೋಹ ಹಾಕೈತೇನ ಅವಾಗ? ಅವ ಕಾಮನ ಹಾಕೈತೇನು? ಯಾಕಂದ್ರ ಕಾಮನಿಗೆ ಅನ್ಯವಿಲ್ಲ.
ಕಾಮನ ಅಂದ್ರೆ ಇಚ್ಛಾ, ತಗೋಬೇಕು ಅಂತ ಇಚ್ಛಾ ಆಕತಿ. ಜಗತ್ತ ತೋರ್ತದೆ. ಆ ಶಿಂಪಿ ಇದ್ದಂಗ ಬ್ರಹ್ಮದ, ಆ ಅಧಿಷ್ಠಾನ ಬ್ರಹ್ಮಜ್ಞಾನಿ ಇವಾಗ ಆಗೈತಿ ತತ್ವಜ್ಞಾನಿ. ಆಗೈತಿ ಅಂತಂದ ಮೇಲೆ ಅಧಿಷ್ಠಾನ ಜ್ಞಾನ ಆದ ಮೇಲೆ ಈ ಜಗತ್ತಿನ ಹೋಲ್ಸೋಳು ಗೊತ್ತಾಗ್ಬಿಡ್ತು, ಇದು ಮಿಥ್ಯ ಐತಿ ಅನ್ನೋದು. ಅದು ಇಲ್ಲ ಸುಳ್ಳಿಲ್ಲ, ಸುಳ್ಳ ಐತಿ. ಬೇಡ, ತನ್ನ ಹೊರತು ಏನು ಇಲ್ಲ ಅನ್ನೋ ಜ್ಞಾನನೂ ಐತಿ. ಅಂದ ಮೇಲೆ ಕಾಮನೆಗೆ ಅನ್ಯವಿಲ್ಲವೆಂಬುದೇ ಮಿಗೆ ಬಲ್ಲ. ಮಿಗೆ ಬಲ್ಲ ಅಂದ್ರೆ ಚೆನ್ನಾಗಿ ಬಲ್ಲವ. ಎದ್ರ ಕಾಮನ ಮಾಡ್ತೇ? ಕಾಮನೆಗೆ ಅನ್ಯವಿಲ್ಲ. ಕಾಮನ ಇಚ್ಛಾ, ಇದು ಬೇಕು, ಇದನ್ನ ಪಡ್ಕೋಬೇಕು, ಇದರಿಂದ ನಾ ಸುಖ ಪಡಿಬೇಕು, ಹಿಂಗ ಏನು? ಅದಕ್ಕೆ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದ ಏನಂತ? ಆತ್ಮಾನಂ ಚೇದ್ವಿಜಾನಿಯಾದಯಮಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂಜ್ವರೇತ್. ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ಮಾತು ಬರ್ತದೆ. ಆತ್ಮಾನಂ ಚೇತ್ ವಿಜಾನಿಯಾತ್ ಅಯಮಸ್ಮೀತಿ ಪುರುಷ. ಆ ಸಚ್ಚಿದಾನಂದ ಸ್ವರೂಪವಾದ ಆತ್ಮಸ್ವರೂಪವೇ ನಾನಿದ್ದೇನೆ ಅಂತ ಚೇದ್ವಿಜಾನಿಯಾತ್ ಅಂದ್ರೆ ಹೀಗೆ ತಿಳ್ಕೊಂಡ ಪುರುಷ, ಇಂಥ ಪುರುಷ ಕಿಮಿಚ್ಛನ್, ಏನ್ ಇಚ್ಛಾ ಮಾಡ್ತಾನವ? ಕಸ್ಯ ಕಾಮಾಯ, ಯಾರ ಈ ಇಚ್ಛೆಗಾಗಿ? ಯಾಕಂದ್ರೆ ತನಗಿಂತ ಬೇರೆ ಇನ್ನೊಬ್ಬರಿಲ್ಲ, ಇನ್ನೊಂದು. ಈ ರೀತಿ ಏನನ್ನ ಇಚ್ಛಾ ಮಾಡ್ತಾನವ? ಯಾರ ಇಚ್ಛೆ ಸಲುವಾಗಿ, ಯಾರಿಗಾಗಿ ಇಚ್ಛಾ ಮಾಡ್ತಾನೆ? ಶರೀರ ಮನಸ್ಸು ಜಡಿತ. ಈ ರೀತಿ ಶರೀರವನ್ನು ಕೂಡ ಕಷ್ಟ ಮಾಡಿ ಅದನ್ನು ಪಡ್ಕೋಬೇಕು, ಇದನ್ನು ಪಡ್ಕೋಬೇಕು, ಹಿಂಗೇನ್ರಿ? ಯಾಕಂದ್ರೆ ಅಲ್ಲಿ ತಾನು ಹೊರತು ಏನೂ ಇಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ. ಮತ್ತೇನು? ಎಲ್ಲಿ ಗಡಬಡ? ಎಲ್ಲಿ ಇಚ್ಛಾ? ಎದರ ಇಚ್ಛಾ? ಈ ರೀತಿ ತಿಳ್ಕೊಂಡಂತ ಜ್ಞಾನಿ ಮೋಹಿಪುದು ಅಂದವೇ ನೋ. ಹೇಗೆ? ಅಲ್ಲದೆ ಪಂಚದಶಿಯ ಮಂಗಲಾಚರಣದಲ್ಲಿ ವಿದ್ಯಾರಣ್ಯರು ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬು ಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ಅಂತ ತಿಳ್ಕೊಂಡ್ಬಂದಾರೆ. ಏನಂತಾರೆ? ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬು ಜನ್ಮನೆ. ಆ ಶಂಕರಾನಂದ ಗುರುವಿನ ಪಾದ ಪದ್ಮಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆ ಮಾಡ್ತೀನಿ? ಅಂದ್ರೆ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ. ಅದು ಏನು ಮಾಡೈತಿ ಅಂದ್ರ ಮಹಾಮೋಹ. ಇಲ್ಲ ಮೋಹಿಪುದು ಅಂದವೇ ಈ ಮೋಹ ಅನ್ನೋದೈತಲ್ಲ, ಇದನ್ನೇ ಮಹಾಮೋಹ ಅನ್ನೋದು ಗ್ರಾಹ ಅಂತ. ಗ್ರಾಹ ಅಂದ್ರೆ ಏನು? ಮೊಸಳೆ ಹೊಳೆಯಾಗಿರ್ತಾವಲ್ಲ, ಮೊಸಳೆ ಇದ್ದಂಗ ಐತಿ ಅದು. ಮೋಹ ಅಂದ ಅಜ್ಞಾನ ಅಂತಕ್ಕಂಥದ್ದು ಮೊಸಳೆ ಐತಿ. ಮೊಸಳಿ ಕೈಯಾಗ ಸಿಕ್ಕದನ್ನ ಬಿಡ್ತೈತೇನದ? ಬಿಡೋದಿಲ್ಲ ಅದಿಲ್ಲ. ಅದಕ್ಕೆ ಗ್ರಾಹ
ಗ್ರಾಸೈಕ ಕರ್ಮಣಿ. ಈ ಮೊಸಳೆ ಸಿಕ್ಕ ಜೀವಿಗಳನ್ನ ಮನುಷ್ಯ ಇರಲಿ, ದನ ಇರಲಿ, ಕರ ಇರಲಿ, ಹಾಕೋರು ಸಿಕ್ಕರ ಬಿಡೋದಿಲ್ಲ, ಅದು ತಿಂದ ಬಿಡ್ತತಿ. ಅದು 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 ಇಷ್ಟು ಮನುಷ್ಯರಿಗೆ ಅದು ಈಗ ಹಾನಿಕಾರಕ ಐತಿ. ಆದರೆ ಗುರು ಪಾದಾಂಬು ಜನ್ಮನೇ ನಮ ಶಂಕರಾನಂದ ಗುರುವಿನ ಪಾದ ಹೆಂಗದಾವು ಅಂದ್ರೆ ಆ ಗ್ರಾಸೈಕ ಕರ್ಮಣಿ, ಆ ಮೊಸಳೆಯನ್ನು ನಾಶ ಮಾಡತಕ್ಕಂಥ ಸಾಮರ್ಥ್ಯ ಆ ಚರಣದಲ್ಲೈತಿ. ಈ ಅಜ್ಞಾನ ರೂಪ ಮೊಸಳೆಯನ್ನ ನಾಶ ಮಾಡತಕ್ಕಂಥದ್ದು. ನಮಗ ನಮ್ಮ ನಾಶಕ್ಕೆ ಅಜ್ಞಾನ ಕಾರಣ ಐತೆ. ಅಜ್ಞಾನವನ್ನು ನಾಶ ಮಾಡ್ಲಕ್ಕ ಗುರುವಿನ ಪಾದ ಅಂತಕ್ಕಂಥದ್ದು ಕಾರಣ ಐತೆ. ಅದನ್ನ ನಾಶ ಮಾಡಿಬಿಡ್ತೈತೆ. ಆದ್ದರಿಂದ ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅದಕ್ಕೆ ಅಂತ ಹೇಳಿ ಹೇಗೆ ಅರ್ಥಾರ್ಥ ಈ ರೀತಿ ತತ್ವಜ್ಞಾನಿ ಏನು ಪರಮ ತತ್ವಜ್ಞಾನಿ ಇವ ಆ ರೀತಿಯ ಗುರುವಿನ ಪಾದ ಕೃಪೆಯಿಂದ ಇವಾಗ ತತ್ವಜ್ಞಾನ ಆಗಿ ನಿತ್ಯಾನಂದದಲ್ಲಿ ಅದಾನೆ. ನಿಜರೂಪದ ಏನು ತಾನೇ ನಿತ್ಯಾನಂದ ನಿಜರೂಪ ನೆನಪ ಅಂದ್ರೆ ಈ ರೀತಿ ನಿತ್ಯಾನಂದ ನಿಜರೂಪನಾಗಿ ನಿಂತು ಬಿಟ್ಟಾನೆ. ಈಗ ಆ ಗುರುವಿನ ಕೃಪೆಯಿಂದ ಇದೆಲ್ಲ ತಿಳಿಸಿ ಹೇಳಿ ಅವರ ಜ್ಞಾನ ಏನು ಮಾಡಿಕೊಟ್ರಲ್ಲ, ಅಂದ ಮೇಲೆ ಈ ಸ್ಥಿತಿಗೆ ಬಂದ ನಿಂತಾನ. ಅಂದ ಮೇಲೆ ಆ ಮೋಹ ಗ್ರಾಹ ಅದೇನೈತಿ ನಾಶ ಆಗಿ ಹೋಗ್ಬಿಟ್ಟೈತಿ. ಮತ್ ಮೋಹಕ್ಕೆ ಕಾರಣವೇ ಅಜ್ಞಾನ ಐತಿ, ಅದ ನಾಶ ಆಗಿ ಹೋಗೈತಿ. ಮತ್ ಇವ್ ಹೆಂಗ ಮೋಹ ಆಕೈತದ? ಕಾರಣನೇ ಇಲ್ಲ, ಕಾರ್ಯ ಎಲ್ಲಿದಾಗಬೇಕು? ಹೌದಿಲ್ಲ? ಅದಕ್ಕಾಗಿ ಮತ್ ಇವಾಗ ಮೋಹ ಆಕೈತಿ ಅಂತ ಹೇಳೋದು ಈ ಮಾತು ಚಂದ ಆಕೈತಿ, ಚಂದಿರ ಹಿಂಗ. ಅದಕ್ಕಾಗಿ ಈ ರೀತಿಯಾಗಿ ಆ ಅಧಿಷ್ಠಾನ ಸಚ್ಚಿದಾನಂದ ಶಂಭುಲಿಂಗ ಸತ್ಯವಾಗಿದ್ದಾನೆ. ಹೀಗೆ ನಿಶ್ಚಯವಾಗಿ ತಿಳಿದಂತ ಪರಮ ತತ್ವಜ್ಞಾನಿ ಈ ಜಗತ್ತು ಸತ್ಯದ, ಇದನ್ನ ನಾ ಪಡ್ಕೋಬೇಕು ಅಂತ ಈ ಜಗತ್ ಸಂಬಂಧಿ ಇವ್ಗೇನ್ರ ಮೋಹ ಆಕೈತೇನು ಅಂದ್ರೆ ಆಗೋದಿಲ್ಲ. ಯಾಕಾಗೋದಿಲ್ಲ? ಅದಕ್ಕೆ ಉದಾಹರಣೆ ಕೊಟ್ಟಾರ. ಕನಸು ಬಿಸಿಲು ದೊರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ. ಈಗೇನು ಉದಾಹರಣೆ ಕೊಟ್ಟಾರ, ಕನಸ, ಮೃಗಜಲ, ಕಾಮನ ಬಿಲ್ಲು, ಇವು ಸುಳ್ಳ ಮಿಥ್ಯವಾದ ಪದಾರ್ಥ. ಇವು ಹೆಂಗ ಮಿಥ್ಯದಾವ ಅಂದ್ರೆ ಅವಕ್ಕೆ ಯಾರು ಮೋಹಗೊಂಡು ಅದನ್ನು ಪಡ್ಕೋಬೇಕು ಅಂಥೇಳಿ ಅದು ಎಂದು ಪ್ರಯತ್ನ ಮಾಡಂಗಿಲ್ಲೋ ಹಂಗ ಈ ಜಗತ್ತಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಪರಮ ತತ್ವಜ್ಞಾನಿಯಾಗ್ಯಾನ, ತಾನೇ ನಿತ್ಯಾನಂದ ನಿಜರೂಪ ಆಗಿಬಿಟ್ಟಾನ. ಆದ್ರಿಂದ ಈ ಜಗತ್ ಸಂಬಂಧಿ ಅವಂಗ ಮೋಹ ಆಕೈತೇನು ಅಂದ್ರೆ ಲೇದು. ಈಗ ಮೂರನೇ ನೋಡಿ, ಈಗ ಏನ್ ಮಾಡಿದ್ರು? ಅಂದ್ರ ಕನಸು ಬಿಸಿಲು ದೊರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು. ಇದೆಲ್ಲ ತತ್ವದ ವಾಚ್ಯದು. ಈ ವಿಶ್ವ, ಈ ಜಗತ್ತು, ಇದೆಲ್ಲ ಏನದ? ತತ್ವದ ವಾಚ್ಯ ಐತಿ. ಇದು ನೆಲೆ ಅಲ್ಲ, ಇದು ಸತ್ಯ ಅಲ್ಲ, ಸ್ಥಿರವಾದದ್ದು, ಇದು ನಿತ್ಯ ಅಲ್ಲ. ಇದೆಲ್ಲ ಆ ಉದಾಹರಣೆ ಅಂತೆ ಸುಳ್ಳೈತಿ
ಅಂದಮೇಲೆ ವಾಚ್ಯಾರ್ಥದಿಂದ ಇದೇನಾಯ್ತು? ತ್ಯಾಗ ಆಯ್ತು. ಅದಕ್ಕೆ ಕಾಮನಿಗನ್ಯವಿಲ್ಲವೆಂಬುದೇ ಮಿಗೆ ಬಲ್ಲ ಅಂದ್ರ ಇದೆಲ್ಲ ಸುಳ್ಳು ಮಾಡಿ ಅಧಿಷ್ಠಾನ ಒಂದು ಉಳಿದದಲ್ಲಿ ಅಧಿಷ್ಠಾನ ಬ್ರಹ್ಮ ಉಳಿದದ ಅಧ್ಯಸ್ವರೂಪ ಜಗತ್ತನ್ನು ವಾಚ್ಯಾರ್ಥದಿಂದ ತೆಗೆದು ಬಿಟ್ಟಾನೆ. ಇನ್ನ ಆ ತೊಂಪದದಲ್ಲಿ ಲಕ್ಷಾರ್ಥ ಇತ್ತು, ಈಗ ತತ್ಪದದಲ್ಲಿ ಲಕ್ಷಾರ್ಥ ಅಧಿಷ್ಠಾನ ಬ್ರಹ್ಮ. ಇನ್ನು ಎರಡಕ್ಕೂ मिलन करते हैं. ಹರುಷವಾರಿಧಿ ಶಂಭುಲಿಂಗದೊಡವೆರೆದು ಮರಳಿ ಸಂಸ್ಕೃತಿಯ ವಾಸನೆಯ ನೆರೆಸುಟ್ಟು ಪರಿಕಲ್ಪನೆ ಗೆಟ್ಟ ಸಹಜ ಒಳವಟ್ಟ ಅಂತ ಹೇಳಿದರು. ಏನಂತಾರ? ಹರುಷವಾರಿಧಿ ಶಂಭುಲಿಂಗದೊಡವೆರೆದು ಅಂತ. ಅಂದ್ರ ಆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಏನೈತೆಲ್ಲ ಅದು ತತ್ಪದಾರ್ಥದ ಲಕ್ಷ್ಯ ರೂಪ ಶಂಭು. ತೊಂಪದದ ಲಕ್ಷ್ಯಾರ್ಥನಾದ ಸಾಕ್ಷಿ ಪ್ರತ್ಯೇಗಾತ್ಮ. ಇವು ಎರಡಕ್ಕೂ ಬ್ಯಾರೆ ಬ್ಯಾರೆ. ಇವೆರಡು ಬೇರೆ ಬೇರೆ ಅಲ್ಲ. ಈ ಎರಡಕ್ಕೂ ಭೇದಿಲ್ಲ. ಮತ್ತೇನಪ್ಪ ಅಂದ್ರ ಎರಡು ಒಂದ. ಯಾಕಂದ್ರೆ ಸಾಮಾನ್ಯವಾಗಿ ಈಗ ಒಂದು ಘಟಾಕಾಶ ಐತಿ, ಒಂದು ಮಠಾಕಾಶ ಐತಿ. ಘಟಾಕಾಶ ಸಣ್ಣದೈತಿ, ಮಠಾಕಾಶ ಅಂದ್ರೆ ದೊಡ್ಡದೈತಿ. ಅಂದಮೇಲೆ ಈಗ ನಾವು ಆ ಘಟ ಒಡೀತು, ಮಠ ಬಿತ್ತು, ಎರಡು ಉಪಾಧಿ ಹೋಗ್ಬಿಟ್ಟು ಆಕಾಶ ಒಂದ ಉಳಿತು. ಹೌದು. ಹಾಗೆ ಮತ್ತು ಆ ಘಟಾಕಾಶ ಅನ್ನೋದು ಬೇರೆ, ಮಠಾಕಾಶ ಅನ್ನೋದು ಬೇರೆ ಅನ್ನೋ ಭೇದ ಐತನ? ಇಲ್ಲ. ಆದ್ದರಿಂದ ಯಾಕಂದ್ರೆ ಹಾಗೆ ಈ ತತ್ವದ ಲಕ್ಷ್ಯ ಬೇರೆ, ತೊಂಪದ ಲಕ್ಷ್ಯ ಬೇರೆ, ಹಿಂಗೆ ಬೇರೆ ಬೇರೆ ಅದಾವೇನವು? ಇಲ್ಲ. ಯಾಕಿಲ್ಲ ಅಂದ್ರೆ ಆ ತತ್ವದ ಲಕ್ಷ್ಯನೂ ಸಚ್ಚಿದಾನಂದ ಸ್ವರೂಪ ಐತಿ, ತೊಂಪದ ಲಕ್ಷ್ಯನೂ ಸಚ್ಚಿದಾನಂದ ಸ್ವರೂಪ ಐತಿ. ಅಂದ ಮೇಲೆ ಆ ಲಕ್ಷಣ ಇಬ್ಬರಿಗೆ ಒಂದದಾವಿಲ್ಲೋ? ಆ ಲಕ್ಷಣ ಈ ಆತ್ಮನಿಗೂ ಆ ಪರಮಾತ್ಮನಿಗೂ ಅಥವಾ ಬ್ರಹ್ಮಕ್ಕೂ ಇದು ಲಕ್ಷಣ ಸಾಮ್ಯ ಐಕ್ಯ ಅಂತ ಹೇಳಲ್ಪಡ್ತೈತಿ. ಆದ್ದರಿಂದ ಇದಕ್ಕೆ ಅಭೇದವೇ ಐತಿ. ಆದ್ದರಿಂದ ಸೋಹಂ ಭಾವನೆಯಿಂದ ಇವ ಕೂಡ್ಕೊಂಡಾನ, ಅವನೇ ನಾ. ಯಾಕ? ಲಕ್ಷಾರ್ಥದಲ್ಲಿ ಭೇದಿಲ್ಲ. ಸೋಯಂ ದೇವದತ್ತ ಅಂತ ದೃಷ್ಟಾಂತ ಏನೈತಲ್ಲ, ಆ ದೃಷ್ಟಾಂತದಂತೆ ಇಲ್ಲಿ ತತ್ವಮಸಿ ಸೋಯಂ ಸಹ ಅಯಂ ದೇವದತ್ತ. ಹಂಗ ತತ್ ತ್ವಂ ಅಸಿ, ಆ ಪರಮಾತ್ಮನೇ ನಾನು. ಹೀಗೆ ತತ್ವಮಸಿ ಮಹಾವಾಕ್ಯದಲ್ಲಿ ಭಾಗತ್ಯಾಗ ಲಕ್ಷಣ ಮಾಡಿ ಭೇದವಾದಂಥ ವಾಕ್ಯ ಭಾಗಗಳನ್ನು ತ್ಯಾಗ ಮಾಡಿ ಎರಡೂ ಲಕ್ಷ್ಯಗಳಿಗೆ ಅಭೇದಪಡಿಸಿ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ದೃಢಾಪರೋಕ್ಷ ಜ್ಞಾನ ಉಳ್ಳವನು ಆಗಿಬಿಟ್ಟಿದ್ದಾನೆ. ಆದ್ದರಿಂದ ಆ ಪರಮ ತತ್ವಜ್ಞಾನಿ ಅಂತ ಹೇಳಿಸ್ಕೋತಾನ. ಅವ ಮೋಹಿಪುದು ಅಂದವೇ ಇಲ್ಲ, ಅಂದಿಲ್ಲ, ಚಂದಿಲ್ಲ. ಮತ್ತೇನು ಹೇಳಿದ್ರು? ಮರಳಿ ಸಂಸ್ಕೃತಿಯ ವಾಸನೆಯೇ ನೆರೆಸುಟ್ಟು ಅಂತ ಎರಡನೇ ಲೈನ್ ಅದು. ಏನಂದ್ರೆ ಮರಳಿ ಸಂಸ್ಕೃತಿಯ ವಾಸನೆಯೇ ನೆರೆಸುಟ್ಟು. ಈಗ ಅಲ್ಲಿ ಹರುಷವಾರಿದ ಶಂಭುಲಿಂಗದೊಡನೆ ಬೆರೆತು ಬಿಟ್ಟಾನ. ಆಯ್ತು, ಕೂಡ್ಯಾನ, ಹೋಗಿ ಪರಮಾತ್ಮನೊಡನೆ ಕೂಡಿ ಅಭೇದಾಗಿಬಿಟ್ಟಾನ. ಆ ನಂತರ ಮರಳಿ ಅಂದ್ರೆ ಆ ನಂತರ
ಸಂಸ್ಕೃತಿಯ ವಾಸನೆ ಅನ್ನೋದು. ಸಂಸ್ಕೃತಿಯ ವಾಸನೆ ಅಂದ್ರೆ ಈ ಜನನ ಮರಣ ರೂಪ ಸಂಸಾರ ಇವೆಲ್ಲ ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ಇದ್ವಲ್ಲ, ಇವು ಅಂತೂ ಇಲ್ಲಂತಾರ ತಿಳ್ಕೊಂಡಾನ. ಅಷ್ಟೇ ಅಲ್ಲ, ಅವಕರು ವಾಸನಾರ ಉಳ್ಕೊಂಡೈತಿನ ಗಂಧರ. ಈ ಚಿಮಣಿ ಎಣ್ಣೆ ಇರ್ತತಿಲ್ಲ, ರಾಸ್ಲೆಟ್, ಅದೆಲ್ಲ ಎಣ್ಣೆ ಖಾಲಿ ಆಗೈತಿ. ಬಾಟ್ಲಿ ಮುಸುನ ವಾಸನೆ ಇರ್ತೈತಿ. ಹಂಗ ಇವು ಹೋದ್ರೂ ಕೂಡ ಇನ್ನ ವಾಸನೆ ಇರ್ತಿರ್ತೈತಿ. ಆದ್ರೆ ಅದನ್ನ ಸಾಬಾನ್ ಹಾಕಿ ಪೂರಾ ಪೂರಾ ತೊಳೆದು ಮಾಡಿಬಿಟ್ಟಾರ. ಅದು ಆ ವಾಸನೆಯ ಸಂಸ್ಕೃತಿಯ ವಾಸನೆಯ ಸುಟ್ಟ ಟಟ ಅಂದಿಲ್ಲ, ನೆರೆ ಸುಟ್ಟು ಅಂದ್ರೆ ಅದನ್ನ ಚೆನ್ನಾಗಿ ನಾಶ ಮಾಡಿಬಿಟ್ಟಾನ. ಹೌದಿಲ್ಲ? ಜ್ಞಾನ ಅಂತಕ್ಕಂಥ ಅಗ್ನಿಯಿಂದ ಆ ವಾಸನಾರೂಪ ಸಂಸ್ಕಾರಗಳು ಕೂಡ ಸುಟ್ಟು ಹೋಗ್ಯಾವ. ತಿಳಿತು? ಆ ವಾಸನಾರೂಪ ಸಂಸ್ಕಾರಗಳು ಕೂಡ ಸುಟ್ಟು ಹೋಗಿಬಿಟ್ಟಾವು. ಅದಕ್ಕೆ ಮರಳಿ ಸಂಸ್ಕೃತಿಯ ವಾಸನೆಯ ನೆರೆ ಸುಟ್ಟು ಅಂತ ಅಲ್ಲಿ ಹೇಳ್ಯಾರ. ಅಂದ್ರೆ ಭೇದ ರೂಪ ವಾಚ್ಯ ಏನೈತಿಲ್ಲ, ವಾಚ್ಯಾಂಶ, ಈ ಪ್ರಪಂಚವೆಲ್ಲವೂ ಲಕ್ಷಾರ್ಥ ರೂಪ ಚೈತನ್ಯದಲ್ಲಿ ಇದು ಹೆಂಗೈತೆ ಅಂದ್ರೆ ಕಲ್ಪಿತ ಐತಿ ಅದು. ಆದ್ದರಿಂದ ತೋರುವ ಪ್ರಪಂಚ ಎಲ್ಲ ಇದು ಆ ಕನಸಿನಂತೆ, ಹಗ್ಗದಲ್ಲಿ ತೋರಿದ ಹಾವಿನಂತೆ ಇದೆಲ್ಲ ಮಿಥ್ಯ ಐತಿ. ಯಾಕಂದ್ರ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತ ಹೇಳಲ್ಪಟ್ಟೈತಿ. ಇದಂ ದ್ವೈತಂ ಮಾಯಾ ಮಾತ್ರಂ. ಇದಂ ಬುದ್ಧಿಗೆ ವಿಷಯವಾದ ಈ ಪ್ರಪಂಚ, ಈ ಜಗತ್ತೈತಲ್ಲ, ಇದು ದ್ವೈತ ಐತಿ. ಇದು ಹೆಂಗೈತಿ? ಮಾಯಾ ಮಾತ್ರಂ. ಯಾಕ ಮಾಯಾ ಕಾರ್ಯ ಐತಿದು, ಬರೇ ಮಾಯಾ ಸ್ವರೂಪನ ಐತಿದು. ಈ ದ್ವೈತ ಪ್ರಪಂಚ ಎಲ್ಲ ನಾಮರೂಪದಿಂದ ಕುಡ್ಕೊಂಡೈತಿಲ್ಲೋ, ಆ ನಾಮರೂಪ ಎದುರು ಮಾಯಾ ಸ್ವರೂಪದ. ಆದ್ದರಿಂದ ಮಾಯಾ ಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಅದ್ವೈತ ಅನ್ನೋದೇನೈತಲ್ಲ, ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಹೇಳಿದ್ದ, ಅದು ಮಾತ್ರ ಪರಮಾರ್ಥ ಐತಿ ಅಂದ್ರೆ ಸತ್ಯ ಐತಿ. ಇದು ಮಾಯಾಕಾರಿ ಜಗತ್ತು ಮಿಥ್ಯ ಐತಿ ಅಂತಕ್ಕಂಥ ನಿಶ್ಚಯ ಇವನಿಗೆ ಐತಿ. ಹೌದಿಲ್ಲೋ? ಹಿಂಗೆ ತಿಳಿದಾನಿಲ್ಲೋ? ಆದ್ದರಿಂದ ಈ ಸಂಸಾರ ವಾಸನೆ ಅಂತಕ್ಕಂಥವು ಇವು ಯಾರು ಅದಾವನ, ಅವು ನಾಶ ಆಗಿ ಹೋಗ್ಯಾವ. ಆದ್ದರಿಂದ ಮರಳಿ ಸಂಸ್ಕೃತಿಯ ವಾಸನೆಯ ನೆರೆ ಸುಟ್ಟು ಬೂದಿ ಮಾಡಿಬಿಟ್ಟಾನ. ಅಲ್ಲೆಲ್ಲಿ ಬರ್ಬೇಕು ಅವು. ಮತ್ತು ಈಟೆಲ್ಲ ಆಗಿ ಹೋಗೈತೆ ಅಂದ್ರೆ ಮತ್ತು ಆ ಜ್ಞಾನಿ ಮೋಹಿಪುದು ನೋ. ಅಲ್ಲದೆ ಇನ್ನು ಪರಿಕಲ್ಪನೆಗೆಟ್ಟ ಸಹಜ ಒಳವಟ್ಟ ಹೇಳ್ಯಾರ. ಏನ್ ಹೇಳ್ಯಾರು? ಪರಿಕಲ್ಪನೆಗೆಟ್ಟ ಸಹಜ ಒಳವಟ್ಟ. ಈಗ ಪರಿಕಲ್ಪನೆಗೆಟ್ಟ ಇಟ ತಗೊಳ್ಳೋದು. ಪರಿಕಲ್ಪನೆಗೆಟ್ಟ ಅಂತಂದ್ರೆ ಇಲ್ಲಿ ಬ್ಯಾರೆ ಅವು ಅನೇಕ ಕಲ್ಪನಾ ಏನದಾವಲ್ಲ, ಅವು ಯಾವೂ ಇಲ್ಲ ಅಂದ್ರೆ ನಾ ಪರಬ್ರಹ್ಮ ಸ್ವರೂಪದೇನು ಅಥವಾ ಜೀವದೇನು, ಏನ ಆ ಪರಮಾತ್ಮನಿಗೆ ನಾ ಭಿನ್ನದೇನು ಅಥವಾ ಏಕದೇನು ಅನೇಕದೇನು ಅನ್ನೋ ಇವೆಲ್ಲ ಸಂಶಯಗಳು. ಪರಿಕಲ್ಪನೆ ಅಂದ್ರೇನು? ಈ ರೀತಿ ಇವೆಲ್ಲ ಸಂಶಯವು ಏನವು? ನಾನು ಪರಮಾತ್ಮನು ಏನು ಜೀವಾತ್ಮನು, ಮತ್ತು ಆ ಪರಮಾತ್ಮನಿಗೆ ನಾ ಭಿನ್ನದೇನು ಏನು ಅಭಿನ್ನದೇನು,
ನಾ ಏಕದೇನು ಏನು ಅನೇಕದೇನು, ಹಿಂಗೆಲ್ಲ ಇವು ಏನದಾವಲ್ಲ ಸಂಶಯಗಳು, ಇವಕ್ಕೆ ಪರಿಕಲ್ಪನೆ ಅಂತಾರೆ. ಇವು ಏನಾಗ್ಯಾವಂದ್ರೆ ಇವೆಲ್ಲ ಕೆಟ್ಟು ಹೋಗ್ಬಿಟ್ಟಾವ, ನಾಶ ಆಗಿ ಹೋಗ್ಬಿಟ್ಟಾವ ಅಂತ ಈ ಪರಿಕಲ್ಪನೆಗಳು ಇಂತಿಂತ ಇವೆಲ್ಲ ಅನೇಕ ಸಂಶಯಗಳೆಲ್ಲ ಇವು ನಾಶ ಆಗಿ ಹೋಗ್ಬಿಟ್ಟಾವ. ಯಾಕಂದ್ರೆ ಅಲ್ಲಿ ಬಿದ್ಯತೆ ಹೃದಯ ಗ್ರಂಥಿ ಆಗೈತಿ, ಸಿದ್ಧಂತೆ ಸರ್ವ ಸಂಶಯ ಅಂತ ಹೇಳಿದ್ರಿಂದ ಎಲ್ಲ ಸಂಶಯಗಳು ನಾಶ ಆಗಿ ಹೋಗ್ಬಿಟ್ಟಾವ. ಆದ್ದರಿಂದ ಈ ರೀತಿ ಪರಿಕಲ್ಪನೆ ಯಾವೂ ಇಲ್ಲ. ಅಂದ್ರೆ ಈ ದ್ವೈತವಾದಿಗಳು ಒಮ್ಮೆ ಭೇಟಿಯಾಗಿ ಅವ್ರು ಕೂಡ ಹೆಚ್ಚು ಕುಂದ್ರೋದು ನಿಂದ್ರೋದು ಆದ್ರೆ ಆವಾಗ ಅವರ ಸಂಘದಿಂದರ ಈ ಪರಿಕಲ್ಪನೆಗಳು ಸಂಶಯಗಳು ಇವು ಹುಟ್ಟಬಹುದು. ಆದ ಕಲ್ಪನೆಗಳು ಇವು ಸಹಿತ ಅವ್ರು ಕೂಡ ಕೂಡಿದ್ರು ಕೂಡ ಏನು ಜುಮ್ ಅನ್ನಂಗಿಲ್ಲ. ಅವ ಜುಮ್ ಅನ್ನಂಗಿಲ್ಲ ಅಂದ್ರೆ ಗೊತ್ತಾಗತ್ತಿಲ್ಲ. ಅವ್ರು ಬೇಕಾದ ಹೇಳಿ ಅಲಗರ್ಜಿ ಮನುಷ್ಯನ ಇದು ಮಾಡ್ತಾವ, ಅದಿಲ್ಲ ಅಲಗರ್ಜಿ ಮನುಷ್ಯ ಇದ್ದ ಅದು ಈಗ ಸಣ್ಣ ಹುಡುಗಿರ್ತೈತೆ, ಅದಕ್ಕಿನ್ನ ಪಕ್ಕ ಇನ್ನ ಎದ್ದು ನಿಂದ್ರದು ನಡೆದಾಡೋದು ಬರಂಗಿಲ್ಲ. ಒಂದು ಸ್ವಲ್ಪ ಹಿಂಗೆ ದಾಕಿ ಹಚ್ಚೋದ್ರಾಗೆ ಬೀಳ್ತೈತೆ ಅದು, ಹೌದಿಲ್ಲ? ಹಿಂಗ ಈ ಪಾರಮಾರ್ಥದ ದೃಢ ಜ್ಞಾನ ಅವ್ನ ಪಕ್ಕ ಈ ಸಂಸ್ಕಾರ ಎಲ್ಲ ಗಚ್ಚಿ ಇದ್ದ ಮನುಷ್ಯ ಇಲ್ಲ. ಅವ ಈಗ ಹೊಸದಾಗಿ ಶಾಸ್ತ್ರ ಕೇಳಕತ್ತೇನ, ಅವಾಗ ಹಿಂಗೇನಾರ ನಡು ಏನಪ್ಪ ಶಾಸ್ತ್ರ ಏನು ಹೇಳಿದ್ರು, ಇಲ್ಲ ನೀನೇ ಪರಮಾತ್ಮ ಅಂತ ಹೇಳ್ಯಾರ. ಅಲ್ವ ನೀನು ಹುಟ್ಟಿ ಪರಮಾತ್ಮ ಅಂದ್ರೆ ಈ ಜಗತ್ತೆಲ್ಲ ಹುಟ್ಟಿಸ್ತಾನೆ, ನೀವೊಂದು ಹುಲ್ ಕಡ್ಡಿ ಹುಟ್ಟಿಸ್ ನೋಡೋಣ ಅಂದ್ಕೊಳ್ಳೇನ? ನೋಡೋಣ ಹುಟ್ಟಿಸಪ್ಪ, ಇವು ದಿಗಲ ಹಿಡಿತೈತೆ ಅಲ್ಲಿದೆ, ಹೌದಲ್ಲ? ಮತ್ತು ನಾ ಹೆಂಗೆ ನನಗೇನು ಮಾಡಕ್ ಬರಂಗಿಲ್ಲ, ನಾ ಹೆಂಗೆ ಹಾಕೇನ ಪರಮಾತ್ಮ ಅಂತೇಳಿ ಹಿಂಗೆಲ್ಲ. ಅದಕ್ಕೆ ಹಂಗೆ ಮಾಡಿ ಅಳಿಗಾಡಿಸ್ತಾರ ಅವ್ರು. ಮತ್ತು ಇವ್ ಪಕ್ಕ ಇದ್ದವ ಅಂದ್ರೆ ತಿಳಿ, ಅವಾಗ ಏನು ಮಾಡ್ತೀವಿ? ಪಕ್ಕ ಗಚ್ಚಿ ತಾನೇ ನಿತ್ಯಾನಂದ ನಿಜರೂಪ ನೆನಪ ಪರಮ ತತ್ವಜ್ಞಾನಿ ಆಗಿ ತಾನು ತಿಳ್ಕೊ. ಇಲ್ಲಿ ಹೇಳಿದ ಪ್ರಕಾರ ಅವಂಗ ಅಂದ್ರಪ್ಪ, ನೀ ಹೆಂಗೆ ಪರಮಾತ್ಮ ಆಕ್ಯಪ್ಪ? ಆ ಪರಮಾತ್ಮ ಇಟ್ಟೆಲ್ಲ ಜಗತ್ತು ಹುಟ್ಟಿಸ್ತಾನೆ, ಎಲ್ಲ ಇಟ್ಟು ಮಾಡ್ತಾನೆ, ಮತ್ತು ನೀ ಏನು ಮಾಡ್ತಿ? ನಿನ್ನ ಕೈಲಿ ಹಾಕತ್ತೆ ಏನ್ರ ಇಂಥ ಬಂದಿತ್ತೆ. ಮತ್ತು ನೀ ಪರಮಾತ್ಮ ಅಂದ್ರೆ ನೀನೇ ಪರಮಾತ್ಮ ಅದೇನೆ ಅಂತಂದ್ರೆ ಮತ್ತು ನೀ ಅವನಗತ್ತೆ ಹಿಂಗೆ ಮಾಡಿ ತೋರಿಸ್ಬೇಕಲ್ಲ, ಮಾಡಿ ತೋರ್ಸಪ್ಪ ಅಂದ್ರೆ ನೋಡೋಣ ಅಂದ್ರೆ ಏನು ಮಾಡ್ತೀರಿ? ಅಲ್ಲಿ ಏನು ಮಾಡ್ತೀರಿ ಅಂದ್ರೆ ಸುಮ್ಮನೆ ನಿಂದಿರ್ತೇವ ಅಂತ. ಏನು ಮಾಡ್ತೀರಂದ್ರೆ ಅವಾಗ ಅವ್ರಿಗೆ ಉತ್ತರ ಹೇಳಕ್ಕೆ ಬರ್ತೈತಿ ಇವಂಗೆ. ಯಾಕಂದ್ರೆ ಇವ್ ಗಚ್ಚಿ ತಿಳ್ಕೊಂಡಂಗೆ, ನೀ ಏನು ಹೇಳ್ದಿಲ್ಲ, ಜಗತ್ ಹುಟ್ಟ್ಯಾನ, ಅದನ್ನ ಪಾಲನೆ ಮಾಡ್ತಾನ, ಸಂಹಾರ ಮಾಡ್ತಾನ, ಹಂಗೆ ಮಾಡ್ತಾನ, ಹಿಂಗೆ ಮಾಡ್ತಾನತ್ತ. ಈ ಮಾಡೋ ಮಟ್ಟ ವ್ಯವಹಾರ ಅದು ಮಾಯಾ ಉಪಾಧಿಯಲ್ಲೇ ಐತೆ, ತಿಳಿತಾ? ಮತ್ತು ನಾನು ಅಲ್ಪಜ್ಞಾನ ನನ್ನ ಕೈಲಿ ಏನಾಗುದಿಲ್ಲ, ನಾ ಹಿಂಗೆ ಅಂತ ಹೇಳ್ಕೆ ಈ ಅವಿದ್ಯಾ ಉಪಾಧಿಯಲ್ಲೇ ಐತಿ. ಅವು ಎರಡು ಈ ಕೊಡೋ ತಗೊಳ್ಳೋದು ಮಾಡೋ ಮಟ್ಟೋ ವ್ಯವಹಾರ ಎಲ್ಲ ಆ ಕಡೆ ತೆಗೆದು ಉಗಿದು ಬಿಟ್ಟೇವು ನಾವು. ಆ ಉಪಾಧಿಗಳಲ್ಲಿ ಅದ. ಉಪಾಧಿ ರಹಿತವಾಗಲ್ಪಟ್ಟಂತ ನಿರುಪಾಧಿಕ ಯಾವ ಚೈತನ್ಯ ಪರಮಾತ್ಮನ ಸ್ವರೂಪ ಏನೈತ್ ನೋಡ, ಅದ ನಾವೇನಿ. ಅದರಲ್ಲಿ ಯಾವ ಕೊಡೋದು ಅಲ್ಲ, ತಗೊಳ್ಳೋದಲ್ಲ. कर्मी छाया कर्मी फल देत नहीं चेतन में जोग. ಭಕ್ತರಿಗೆ ಫಲ ಕೊಡೋದಾಗಲಿ, ಕರ್ಮ ಮಾಡಿ ಪರಮಾತ್ಮ ನನಗೆ ಇಂಥದ್ದು ಕೊಡೋಪ್ಪ ಅಂತ ಬೇಡೋದಾಗಲಿ, ಇದು ಎಲ್ಲೈತಿ? ಅದ ಛಾಯಾ ಅಂದ್ರ ಚಿದಾಭಾಸರಲ್ಲೇ ಐತಿ. ಆಭಾಸವಾದ ಪ್ರಕಾರ ಅಂತಃಕರಣದಲ್ಲಿ ಬಿದ್ದಂತ ಚೇತನದ ಪ್ರತಿಬಿಂಬ ರೂಪ ಜೀವ ಇವ ಕರ್ಮಿಯಾಗಿ ಪರಮಾತ್ಮ ನನಗೆ ಇದನ್ನು ಕೊಡೋತಾನ. ಆ ಮಾಯೆಯಲ್ಲಿ ಬಿದ್ದಂತ ಚೈತನ್ಯದ ಪ್ರತಿಬಿಂಬ ಅದು
ನನ್ನ ಭಕ್ತ ಅದಾರ, ಇವ ನಾನು ಭಾಳ ಪೂಜಾ ಪಾಠ ಮಾಡ್ಯಾನ, ನಾನು ಸ್ಮರಣೆ ಮಾಡ್ತಾನೆ, ಇವಂಗ ಇದನ್ನು ಕೊಡ್ಬೇಕತ್ತ ಅವ ಕೊಡ್ತಾನೆ. ಎರಡು ಆಭಾಸದಲ್ಲೇ ವ್ಯವಹಾರ ಅದಾವ. ಮಾಯಾ ಅವಿದ್ಯ ಉಪಾಧಿಯ ಧರ್ಮ ಆಭಾಸ ಕುಡ್ಕೊಂಡು ಈ ವ್ಯವಹಾರ ಇಲ್ಲೈತೋ ತಮ್ಮ. ಈ ಉಪಾಧಿ ಧರ್ಮಗಳನ್ನು ಬಿಟ್ಟು ಶುದ್ಧ ಚೈತನ್ಯ ಸ್ವರೂಪನಾದೇನೆ, ಅಲ್ಲಿ ಈ ವ್ಯವಹಾರ ಇಲ್ಲ ಅಂತ ಗಚ್ಚಿವಾಗಿ ಅವಾಗ ಹೇಳ್ತಾನಿವ. ಅವನ ಮಾತಿನಾಗ ಮರಳಾಗಿ ಇವ ಬಾಯಿ ತರ್ಕೊಂಡು ನೋಡಂಗಿಲ್ಲ ಅವನ ಮಾತು ಹೇಳ್ತಾನೆ. ಆದ್ದರಿಂದ ಈ ರೀತಿ ಅದಕ್ಕೆ ಪರಿಕಲ್ಪನೆಗೆಟ್ಟ ಅಂತ ಹೇಳ್ಕೊಂಬಂದಾರ. ಮುಂದ ಸಹಜ ಒಳವಟ್ಟ ಅಂತ ಕಡಿಚಾರಣಿಟ್ಟಾರ. ಸಹಜ ಒಳವಟ್ಟ ಅಂದ್ರೆ ಅವಾಗ ಸಹಜ ಸ್ಥಿತಿ ಬಂದ್ಬಿಟ್ಟಿರ್ತೈತಿ. ಏನಾಗೈತಿ? ಸಹಜ ಸ್ಥಿತಿ ಬಂದದ. ಸಹಜ ಸ್ಥಿತಿ ಬಂದದಂದ್ರೆ ಆ ದಶಮನ ದೃಷ್ಟಾಂತ ಗೊತ್ತೈತಿಲ್ಲ. 10 ಮಂದಿ ಹೋಗಿದ್ರು, ಹೋಗಾಗ ಎಣಿಸ್ಕೊಂಡು ಹೋದ್ರು, ಹೊಳಿ ದಾಟಿದ್ರು, ಎಣಿಸಿದ್ರು. ತಾನು ಬಿಟ್ಟು ಮುಂದಿನ 9 ಮಂದಿನೇ ಎಣಿಸದ. ಇನ್ನೊಬ್ಬ ದಶಮ ಇಲ್ಲ, ಎಲ್ಲಿ ಹಂಗಾರೆ ಹೊಳ್ಯಾಗ ಹೊರ್ಕೊಂಡು ಹೋದ್ರು, ಹೋಳಿ ಉಣಿ ಮಾಡಿದ್ರು. ಆಯ್ತಾ? ಆಮೇಲೆ ಆ ಕಡೆದು ಒಬ್ಬ ಆಪ್ತ ಪುರುಷ ಬಂದು, ಯಾಕೆ ಕಳ್ತೀರಿ? ನಾವು 10 ಮಂದಿ ಬಂದಿದ್ದೀವಿ, ಒಬ್ಬ ಹರ್ಕೊಂಡು ಹೋಗ್ಯಾನ. ಎಣಿಸಿರೇನ? ಎಲ್ಲರೂ ಎಣಿಸೇವಿ, ಎಲ್ಲರೂ ಎಣಿಸಿ ನೋಡ್ಯಾರ. ಅವ್ ನೋಡಿದ್ರೆ ಈ ಕಡೆ 5 ಮಂದಿ, ಈ ಕಡೆ 5 ಮಂದಿ ಅದಾರ, 10 ಮಂದಿ ಅದಾರ. ಅದಾನ ಅಲ್ಲಿಂದ ಅಳ್ಬ್ಯಾಡ್ರಿ, ಅದಾನ ಅಂತ ಕೇಳ. ಅದಾನು ಎಲ್ಲಿ ಅದಾನತ್ ಕೇಳ. ಎಲ್ಲಿ ಅದಾನತ್ ಯಾವ ಕೇಳಿದ್ದು ನೋಡು. ಅವಂಗ ನೀನ ಅದಿ ಅಂತ ಹೇಳ್ದ. ನಾನ? ಹೌದಾ? ನಾ ಹೆಂಗ ನೋಡು, ಮುಂದೆ 9 ಮಂದಿ ಅದಾರಿಲ್ಲ. ಹೌದಲ್ಲ, ಮತ್ತು ಮುಂದೆ 9 ಮಂದಿ ನಾನು ಎಣಿಸಿದ್ದೆ. ಅಂದ ಮೇಲೆ 10ನೇದಾವ ದಶಮ್ ಅಂದ್ರೆ 10ನೇದಾವ ನಾನು ಅದೇನಿ ಅನ್ನೋದು ಅವಾಗ ಜ್ಞಾನ ಆಯ್ತು ಕರೆ. ಇನ್ನೆಲ್ಲ ಮುಗಿತಲ್ಲ, ಸಂತೋಷ ಆಯ್ತು. ಯಾಕೆ ಇಲ್ಲ, ನಾವೆಲ್ಲರದೇ. ಮತ್ತಿನ್ನ ಮನೆಗೆ ಹೋಗೋದಲ್ಲ, ಇನ್ನು ನಾನೇ 10ನೇದಾವದೇನೆ, ನಾನೇ ದಶಮನಿದ್ದೇನೆ ತಿಂಗ್ ಅನ್ಕೋತ ಹೋಗ್ತಾನ ನಾವು. ಆಯ್ತ, ಮರ್ತಿದ್ದ, ದುಃಖಪಟ್ಟ, ಅರ್ಥ. ಆಮೇಲೆ ಅದೇವಿ, ನಾ ಏನಾಗಿಲ್ಲ, ಏನು ಹೋಗಿಲ್ಲ, ನಾವು ಬರಾಬರಿ ಇದೆ ಅಂಥೇಳಿ ಸುಮ್ಮಕೊಂಡ್ ಮನೆ ಹೋಗೋದು. ಹೌದಿಲ್ಲ? ನಾನು ಮರ್ತೇನೆ ಅಥವಾ ಅವ ದಶಮ್ ಇಲ್ಲ ಅನ್ನೋದೂ ಇಲ್ಲ, ನಾನೇ ದಶಮ್ ಅದೇನೆ ಅನ್ನೋದೂ ಇಲ್ಲ. ಆಯ್ತು, ಸಹಜ ಸ್ಥಿತಿಯಿಂದ ಹೋಗ್ತಾನವ. ಹಂಗ ಇಲ್ಲಿನೂ ಕೂಡ ಏನಾಗೈತಿ ಅಂತಂದ್ರೆ, ಸಹಜ ಸ್ಥಿತಿ ಅವಾಗ ಬಂದದ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಈ ಜ್ಞಾನ ಅವನಿಗೆ ಆದ ಮೇಲೆ ಆವಾಗ ಸಹಜ ಸ್ಥಿತಿಯ ತಾತ್ಪರ್ಯ ಏನಂದ್ರೆ, ಅಜ್ಞಾನ ಅನ್ನೋದು ಒಂದು ಮುರಿದಂಥ ಕಾಲಾಗ ಮುಳ್ಳು ಮುರಿದೈತಿಲ್ಲ, ಕಾಲಾಗ ಮುಳ್ಳು ಮುರಿದದ, ಹಾದ್ಯಾಗ ಹೋಗಾಗ ಕಾಲಾಗ ಮುಳ್ಳು ಮುರಿದದ. ಮತ್ತು ಅವಾಗ ಆ ಮುಳ್ಳು ನಡಿಗುಡವಲ್ಲದ. ಮತ್ತೇನು ಮಾಡ್ತಿ? ಮುಳ್ಳು ತೆಗಿಬೇಕದನ್ನು. ಎದರಲ್ಲೇ ತೆಗಿತಿ? ಮತ್ತು ಅದ ಯಾವ್ದು ಮುಳ್ಳು ಗೊನೆ ಐತಲ್ಲ, ಅದರಂತ ಇನ್ನೊಂದು ಮುಳ್ಳು ಮುರ್ಕೊಳ್ಳೋದು. ಮುರ್ಕೊಂಡ ಆ ಮುರಿದ ಮುಳ್ಳನ್ನು ಹಾಡಿ ತೆಗದಪ್ಪ. ಇದು ಮುರಿದದ್ದು ಮುಳ್ಳು, ಇದು ಸಾಣದ, ಇದು ದೊಡ್ಡದು ತೆಗೆದದ್ದು ಮುಳ್ಳು, ಅದನ್ನು ಹಾಡಿ ತೆಗೆದದ್ದು. ಇದು ಮುರಿದದ್ದು ಮುಳ್ಳ, ಇದನ್ನ ಭಾಳ ತ್ರಾಸ ಮಾಡ್ತಪ್ಪ, ಅದು ಹೋಗಿತ್ತು.
ಇದು ಮುಳ್ಳ ಭಾಳ ನನಗೆ ಉಪಕಾರ ಮಾಡಿತಪ್ಪ, ನಡಿ ಉಡುವಾದಿತ್ತು, ಅದನ್ನು ತೆಗೆದು ಬಿಟ್ಟು ನೋಡಿದು ಭಾಳ ಚಲೋ ಕೆಲಸ ಮಾಡಿತ್ತ, ಕಿಶಾಗ ಹಾಕೋತಾನ. ಮುರಿದದ ಮುಳ್ಳನು ಹೋಗೋದು ಬಿಡ್ತಾನೆ, ತೆಗ್ದದ ಮುಳ್ಳನು ಹೋಗೋದು ಬಿಡ್ತಾನೆ. ಹಂಗ ಮುರಿದದ ಮುಳ್ಳ ಅಜ್ಞಾನ, ತೆಗ್ದದ ಮುಳ್ಳ ಜ್ಞಾನ. ಪರಮ ತತ್ವಜ್ಞಾನ ಏನಾಗೈತಲ್ಲ ಅದು ತೆಗ್ದದ ಮುಳ್ಳ, ಅಜ್ಞಾನ ಅನ್ನೋದು ಮುರಿದದ ಮುಳ್ಳ. ಆ ಅಜ್ಞಾನ ಅನ್ನೋದನ್ನು ಹೋಯ್ತ, ಮತ್ತು ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಅದನ್ನ ನಾಶ ಮಾಡಿತ್ತಲ್ಲ, ಇದನ್ನು ಹೋಯ್ತ. ಎರಡೂ ಬಿಟ್ಬಿಡೋದ. ಎರಡೂ ಬಿಟ್ಟಾಗ ಅವಾಗ ಎರಡೂ ಆದ್ಮೇಲೆ ಏನೈತಿ, ಅಜ್ಞಾನ ಇದ್ದಾಗ ನಾ ಅಜ್ಞಾನ ಇದ್ದೀನಿ, ನಾ ಸುಖಿದ್ದೀನಿ, ಕರ್ತಾ ಅದೀನಿ, ಭೋಗ್ತಾ ಅದೀನಿ, ಎಲ್ಲ ಕಿಲಾಪಿದ್ದು ಹೌದಾ. ಮತ್ತೀಗ ಜ್ಞಾನ ಆದ್ಮೇಲೆ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ಹಿಂಗಿತ್ತ. ಅಹಂ ಕರ್ತ ಅನ್ನೋದು ಹೋಯ್ತು, ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ಹೋಯ್ತು. ಎರಡೂ ಹೋಗಿ ತೆರೆಯಡಗಿದಂಬುದಿಯ ಪರ್ಯಂತೆ ಸಲೆ ಸುಮ್ಮನೆ ಉದೇ ನಿಜಯೋಗ ಅಂದಂಗ ಸುಮ್ಮ ಇರ್ತಾನೆ, ಯಾವುದೂ ಇಲ್ಕಿಲ್ಲ, ತಲೆ ಏಕ್ದಮ್ ಶಾಂತ. ಅದಕ್ಕೆ ಪರಮ ಶಾಂತಿ ಅಂತಾರೆ. ಅದಕ್ಕೆ ಪರಮ ಶಾಂತಿಯ ನೈದಲು ಅಂತ ಶಾಂತ ಆಗಿಬಿಟ್ಟಿದೆ, ಯಾವುದೊಂದು ಏನು ಇಲ್ಲ. ಹಿಂಗೆ ಸುಮ್ಮ ಇರೋದಕ್ಕನ ಸಹಜ ಒಳವಟ್ಟ ತರ. ಇದಕ್ಕೆ ಸಹಜಾವಸ್ಥೆ ಅಂತಾರೆ. ಅದಕ್ಕಾಗಿ ಈ ರೀತಿ ತನಗೆ ಯಾವುದೊಂದು ಕರ್ತವ್ಯ ಇಲ್ಲದೆ ಸ್ವರೂಪ ಸ್ಥಿತಿಯಿಂದ ಏನಿರ್ತಾನ, ಬರೇ ತನ್ನ ಆತ್ಮಸ್ಥಿತಿಯಿಂದ ಇದು ಬಿಡ್ತಾನ. ಅದಕ್ಕನ ಸಹಜ ಸ್ಥಿತಿ ಅಂತ ಹೇಳ್ತಾರೋ. ಆದ್ದರಿಂದ ಇಂಥ ಜ್ಞಾನಿ ಎಂದರ ನಾನು ಬ್ಯಾರೆ, ಆ ಪರಮಾತ್ಮ ಬ್ಯಾರೆ, ಈ ಜಗತ್ ಸತ್ಯ ಐತಿ, ಹಿಂಗೇನಾರ ಅವಾಗ ಮೋಹ ಭವತಿ ಇಲ್ಲ, ಎಂದೆಂದು ಆಗೋದು. ಯಾಕಂದ್ರ ಅವ ಪಕ್ಕಾ ತಿಳ್ಕೊಂಡು ಅವ ಕಡೆಗೆ ಅದನ್ನು ತಿಳಿದದ್ದನ್ನು ಉಳಿದಕ್ಕೆ ಸುಮ್ಮದಾನಿ. ಆದ್ದರಿಂದ ಇಂಥ ತತ್ವಜ್ಞಾನಿ ಮೋಹಿಪುದು ಅಂದವೇ ಚಂದಲ್ಲ. ಜಯ ಮಂಗಲಂ, ಜಯ ನಮಃ ಪಾರ್ವತಿ.